वर्यं महामतिं वेद वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः। ಯಾವ್ದಾಗಬೇಕು 115 ಯಹ ಏವಂ ವಿದ್ವಾನ್ ಗುರುಣ ಪ್ರದರ್ಶಿತ ಕಲಾ ಪ್ರಳಯ ಮಾರ್ಗ ಸ ಏಷಃ ವಿದ್ಯೆಯ ಪ್ರಲಾಪಿತಾಸೋ ಪ್ರವಿಲಾಪಿತಾಸೋ ಅವಿದ್ಯಾ ಕಾಮ ಕರ್ಮ ಜನಿತಾಸೋ ಪ್ರಾಣಾದಿ ಕಲಾಸೋ ಅಕಲಹ. ಮಂತ್ರದಲ್ಲಿ ಅಕಲಹ ಅಂತಿದೆ, ಅದಕ್ಕೆ ಇಷ್ಟು ಪಿಟಿಕೆ ಹಾಕ್ತಾ ಇದ್ದಾರೆ. ತೇಷು ಅಕಲೋ ಅಮೃತೋ ಭವತಿ ಇದೆಯಲ್ಲ, ಅಕಲ ಅಂದ್ರೆ ಹೇಗೆ, ಈ ರೀತಿ ಸಹ ಅಂದ್ರೆ ಆ ಉಪಾಸಕ ಅಥವಾ ಜ್ಞಾನಿ, ಆ ತತ್ವಚಿಂತಕ ಗುರುವಿನಿಂದ ಕಲಾಪ್ರಳಯ ಮಾರ್ಗವನ್ನು ತೋರಿಸಲ್ಪಟ್ಟವನು. ಪ್ರದರ್ಶಿತ ಕಲಾಪ್ರಳಯ ಮಾರ್ಗ ಏನ ಸಹ ಕಲಾನಾಂ ಪ್ರಳಯ ಪ್ರಳಯಸ್ಯ ಮಾರ್ಗ ಕಲಾನಾಂ ಏನು ಸಹ ಆಗಬೇಕು. ಕಲಾನಾಂ ಪ್ರಳಯ ಮಾರ್ಗ ಕಲಾಪ್ರಳಯ ಮಾರ್ಗ ಪ್ರದರ್ಶಿತ ಕಲಾಪ್ರಳಯ ಮಾರ್ಗ ಏನ ಸಹ ತೋರಿಸಲ್ಪಟ್ಟ ಕಲೆಗಳ ಪ್ರಳಯವಾಗುವ ಮಾರ್ಗವನ್ನುಳ್ಳವನಾದ ಆ ಸಾಧಕನು ಏನಾಗ್ತಾನೆ, ವಿದ್ಯೆಯಿಂದ ಎಲ್ಲ ಕರಗಿಸ್ಕೊಂಡ್ಬಿಡ್ತಾನೆ. ಹೇಗೆ ಹಗ್ಗವನ್ನು ನೋಡುತ್ತಲೇ ಹಾವನ್ನು ವಿದ್ಯೆಯನ್ನು ಕರಗಿಸ್ಕೊಳ್ತಾನೋ, ಕಪ್ಪೆ ಚಿಪ್ಪೆ ನೋಡುತ್ತಲೇ ಬೆಳ್ಳಿಯನ್ನು ಕರಗಿಸ್ಕೊಳ್ತಾನೋ, ಅದೇ ರೀತಿ ಆತ್ಮವನ್ನು ಕಾಣುತ್ತಲೇ ಎಲ್ಲಾ 16 ಕಲೆಗಳನ್ನು ಕರಗಿಸ್ಕೊಂಡ್ಬಿಡ್ತಾನೆ. ವಿದ್ಯೆಯಿಂದ ಪ್ರವಿಲಾಪಿತಾಸು ಕಲಾಸು, ವಿದ್ಯೆಯಿಂದ ಎಲ್ಲಾ ಕಲೆಯೂ ಕರಗ ಹೋಗಲಾಗಿ. ಇಂಥ ಕಲೆಗಳು ಅವಿದ್ಯಾ ಕಾಮ ಕರ್ಮ ಜನಿತಾಸು, ವಿಶೇಷಣ ಅದಕ್ಕೆ ಒಂದು ಅಬ್ಜೆಕ್ಟಿವ್. ಅವಿದ್ಯೆಯಿಂದಲೂ ಕಾಮದಿಂದಲೂ ಕರ್ಮದಿಂದಲೂ ಉಂಟಾಗಿದ್ದಾಗಿರುವ ಕಲೆಗಳು. ಅವಿದ್ಯಾ ಕಾಮ ಕರ್ಮಗಳೇ ತಂದೆಗಳು, ಒಂದು ತಂದೆ ಅಜ್ಜ ಮುತ್ತಜ್ಜ. ಅದು ಕರ್ಮ ತಂದೆ ಅದಕ್ಕೆ ಕಲೆಗಳಿಗೆ, ಕರ್ಮಕ್ಕೆ ತಂದೆ ಕಾಮ, ಕಾಮಕ್ಕೆ ತಂದೆ ಅವಿದ್ಯೆ. ಹಾಗಾಗಿ ಕಲೆಗಳಿಗೆ ಅವಿದ್ಯೆ ಮುತ್ತಜ್ಜ, ಬರೀ ಅಜ್ಜ ಅಲ್ಲ, ಕಾಮ ಅಜ್ಜ, ಅವಿದ್ಯೆ ಮುತ್ತಜ್ಜ. ಅವಿದ್ಯಾ ಕಾಮಕರ್ಮದಿಂದ ಉಂಟಾಗಿರುವ ಪ್ರಾಣಾದಿ ಕಲಾಸವು ಎಲ್ಲಾ ಕಲೆಗಳು ವಿದ್ಯೆಯಿಂದ ಇಲ್ಲ ಅಂತ ಗೊತ್ತು ಮಾಡಿಕೊಳ್ಳುತ್ತಲೇ ತಕ್ಷಣ ಅಕಲನಾಗ್ಬಿಡ್ತಾನೆ. ಅವಿದ್ಯಮಾನ ಕಲಾಹ ಯಸ್ಮಿನ್ ಸಹ ಅಕಲಹ, ಯಾವಾತನಲ್ಲಿ ಕಲೆಗಳೆಂಬುದಿಲ್ಲ ಅಂತ ಗೊತ್ತಾಗ್ಬಿಡುತ್ತೋ, ಕಲೆ ಇಲ್ಲ, ನಾನು ಕಲಾವಂತನಲ್ಲ. ಲೋಕದಲ್ಲಿ ಕಲಾವಂತನು ಅಂದ್ರೆ ಗೌರವ, ಕಲಾರಹಿತನು ಅಂದ್ರೆ ಅಗೌರವ. ಇಲ್ಲಿ ಅಕಲನಾದ ಗೌರವ, ಕಲಾವಂತನಾದ ಅಗೌರವ. ಅವನಿಗೆ ತುಂಬಾ ಕಲೆ ಇದೆ ಅಂದ್ರೆ ಹಾರ ಗೀರ ಹಾಕಿ ಮರ್ಯಾದೆ ಕೊಡ್ತಾರೆ. ಇಲ್ಲಿ ಅಕಲ, ಕಲೆ ಇಲ್ಲದವನು. ಕಲೆ ಇಲ್ಲ ಅಂದ್ರೆ ಕೊಳೆ ಇಲ್ಲ ಅಂತ ಅರ್ಥ, ಕಲೆ ಇದೆ ಅಂದ್ರೆ ಕೊಳೆ ಇದೆ ಅಂತ ಅರ್ಥ. ಕಲೆಯ ಕೊಳೆ, ಕೊಳೆ ಇದ್ರೆ ಕಲೆ ಇದೆ ಅಂತ ಅರ್ಥ. ನಮ್ಮ ಬಟ್ಟೆ ಕಲೆ ಆಗಿದೆ ಅಂತಾರಲ್ಲ, ಹಾಗೆ ಕಲಾರಹಿತನು ಏನ ವಿದ್ಯೆ ಬಾಧೆ ಮಾಡ್ಕೊಂಡು ನಿಷ್ಕಲನಾಗಿ ಇದ್ಬಿಡ್ತಾನೆ. ಯಾಕಂದ್ರೆ ಅವಿದ್ಯಾಕೃತ ಕಲಾ ನಿಮಿತ್ತೋ ಹಿ ಮೃತ್ಯು. ಮೃತ್ಯುಗೆ ಏನ್ ಕಾರಣ? ಅವಿದ್ಯಾ ಕೃತ, ಕೃತ ನಾಮ ಕಲ್ಪಿತ. ಅವಿದ್ಯಾಕೃತ, ಅವಿದ್ಯಾಧ್ಯಸ್ಥ, ಅವಿದ್ಯಾ ಕಲ್ಪಿತ, ಅವಿದ್ಯಾತ್ಮಿಕ, ಅವಿದ್ಯಾಧ್ಯಾರೋಪಿತ. ದೀಸ್ ಆರ್ ಸೇಮ್ ಮೀನಿಂಗ್ಸ್, ಎಲ್ಲ ಒಂದೇ ಅರ್ಥ. ಅವಿದ್ಯಾ ಕಲ್ಪಿತವಾದ ಕಲಾನಿಮಿತ್ತವಾಗಿ ಅಲ್ಲವೇ ಮೃತ್ಯು ಅಂತ ಉಂಟಾಗೋದು, ಮರಣ ಅಂತ ಉಂಟಾಗೋದು. ಕಲೆಗಳನ್ನ ಕೂಡ್ಕೊಂಡ್ರೆ ಹುಟ್ಟಿದ, ಕಲೆಗಳ ಹೋಯ್ತು ಅಂದ್ರೆ ಸತ್ತ ಅಂತೀವಿ. ಪ್ರಾಣ ಹೋಯ್ತು, ಮನಸ್ಸು ಹೋಯ್ತು, ದೇಹ ಹೋಯ್ತು, ಇಂದ್ರಿಯ ಹೋಯ್ತು, ಸತ್ತ ಅವ್ಬಿಟ್ರಿಂದ ಎಲ್ಲ ಉಪಚಯವಾಯ್ತು, ಕೂಡ್ಕೊಳ್ತದೆ ಬದುಕಿದ್ದಾನೆ ಅಂತ. ಇದು ಬದುಕೋದಕ್ಕೂ ಸಾಯೋದಕ್ಕೂ ಕಲೆಗಳೆಂಬ ಉಪಾಧಿಯ ಕಾರಣ ಈ ಜೀವನಿಗೆ. ಅದೇ ಪರಮಾರ್ಥ ಸ್ವರೂಪಕ್ಕೆ ಯಾವಾಗಲೂ ಕಲೆಗಳೇ ಇಲ್ಲ. ಹಾಗೆ ಅವಿದ್ಯಾಕೃತವಾದ ಕಲ್ಪಿತವಾದ ಕಲಾನಿಮಿತ್ತವಾಗಿಯೇ ಮೃತ್ಯು ಉಂಟಾಗಿತ್ತು. ತದ ಅಪಗಮೆ ಅಕಲತ್ವಾದೇವ ಅಮೃತೋ ಭವತಿ. ಅದು ಹೋದ ಮೇಲೆ ಅವನ ಅಕಲತ್ವ, ಕಲಾರಹಿತನಾದವನಾಗಿರುತ್ತಾನಾದ್ದರಿಂದ ಅವನು ಅಮೃತನಾಗ್ಬಿಡ್ತಾನೆ. ಸೂಪರ್ ಹಾಕಿದ್ರು, ಆರೋಗ್ಯವಿದೆ. ಅದಪಗಮೆ ಅಂದ್ರೆ ಅವಿದ್ಯಾ ಅಪಗಮೆ.
ಅವಿದ್ಯೆ ಹೋಯ್ತು ಅಂತ ಹೇಳ್ಕೊಳ್ಳೆ ಅವನ ಅಕಲ್ನಾದ ಆಗುತ್ತಲೇ ಅಮೃತನಾಗ್ಬಿಡ್ತಾನೆ. ತದೇತಸ್ಮಿನ್ ಅರ್ಥೆ ಏಷ ಶ್ಲೋಕ. ಈ ಅರ್ಥದಲ್ಲೂ ಈ ಶ್ಲೋಕನೇ ಮಂತ್ರ. ಶ್ಲೋಕ ಶಬ್ದಕ್ಕೆ ಮಂತ್ರ ಅಂತ ಅರ್ಥ. ಏನ್ ಗರಟಿ ಕೂಡ ಬಂದಿದೆ, ಮಂತ್ರ ಕೂಡ ಬಂದಿದೆ. ಏನ್ ಮಂತ್ರ? ಅರಾಯವರಸನಾಭೌ ಕಲಾ ಯಸ್ಮಿನ್ ಪ್ರತಿಷ್ಠಿತಾ ತಂ ವೇದ್ಯಂ ಪುರುಷಂ ವೇದ ಯಥಾ ಮಾವೋ ಮೃತ್ಯುಃ ಪರಿವ್ಯಥಾ ಇತಿ. ಸಂವೇದ್ಯಂ ಪುರುಷಂ ವೇದ ಯಥಾ ಮಾವೋ ಮೃತ್ಯುಃ ಪರಿವ್ಯಥಾ ಇತಿ. ಅರಾ ಇವ ಇವ ರಥನಾಭೌ ಕಲಾಃ ಯಸ್ಮಿನ್ ಪ್ರತಿಷ್ಠಿತಾಃ ತಂ ವೇದ್ಯಂ ಪುರುಷಂ ವೇದ ಯಥಾ ಮಾ ವಹ ಮೃತ್ಯುಃ ಪರಿವ್ಯಥಾಃ ಇತಿ. ರಸನಾಭವು ಅರಾಹ ಇವ ಅಂತ ಇದ್ದಾರೆ. ರಸದ ನಾಭಿನೇ ಗುಂಬ. ಗುಂಬ ಅಂದ್ರೆ ಹಬ್ಬ ಅಂತ ಇಂಗ್ಲಿಷಲ್ಲಿ, ಹೆಚ್ಚು ಹಬ್ಬ. ಹಬ್ಬಿನೊಳಗೆ ಫೋಕ್ಸ್ ಎಲ್ಲ ಹೇಗೆ ಬಂದು ಸೇರ್ಕೊಂಡಿದೆಯೋ ಹಾಗೆ ಹಾರೆಗೋಲುಗಳೆಲ್ಲ ರಸದ ಗುಂಬಕ್ಕೆ ಬಂದು ಹೇಗೆ ಸೇರ್ಕೊಂಡಿದೆಯೋ ಅದೇ ರೀತಿ ಯಸ್ಮಿನ್ ಕಸ್ಮಿನ್ ಪುರುಷೇ ಪರಮಾತ್ಮನಿ ಕಲಾಹ ಪ್ರತಿಷ್ಠಿತ, ಕಲೆಗಳೆಲ್ಲ ಬಂದು ಸೇರ್ಕೊಂಡಿದೆ ಅಂತ. ಶ್ರುತಿಗೆ ಬಹಳ ಅರಾ ದೃಷ್ಟಾಂತ ಬಹಳ ಚೆನ್ನಾಗಿ ಇಷ್ಟ ಇದೆ. ಬಹಳ ಪುರಾತನ ದೃಷ್ಟಾಂತ ಅದು. ಎಲ್ಲಾ ಆ ಫೋಕ್ಸ್ಗಳೆಲ್ಲ ಹಬ್ಬನಲ್ಲಿ ಹೇಗೆ ಸೇರ್ಕೊಂಡಿದೆಯೋ ಅದೇ ರೀತಿ ಎಲ್ಲ ಕಲೆಗಳು ಪರಮಾತ್ಮ ಬಂದು ಸೇರ್ಕೊಂಡಿದೆ. ಪರಮಾತ್ಮನೇ ಆಧಾರ, ಆಶ್ರಯ, ನೆಲೆ, ಅದೇ ಪ್ರತಿಷ್ಠೆ ಅಲ್ಲಿದೆ. ಅಂಥ ಪುರುಷನ ವೇದ್ಯಂ ಪುರುಷಂ, ತಿಳಿಯಲೇಬೇಕಾಗಿರೋ ಆ ಪುರುಷ. ವೇದಿತಂ ಯೋಗ್ಯಂ ಮತ್ತು ವೇದಿತಂ ಶಕ್ಯಂ. ವೇದಿತಂ ಶಕ್ಯಂ ವೇದ್ಯಂ ಅನ್ಬಾರ್ದು. ಏನ್ ಮಾಡ್ಬೇಕು? ಕುತಃ ಅಶಕ್ಯತ್ವಾದ್ ವೇದನಸ್ಯ. ತಿಳ್ಕೊಳಕ್ ಆಗಲ್ಲ, ಅದು ತಿಳ್ಕೊಬೇಕು. ಏನು ಅಂತ ತಿಳ್ಕೊಳಕ್ ಬರೋನಲ್ಲ ಅಂತ ತಿಳ್ಕೊಬೇಕು. ತಿಳ್ಕೊಳಕ್ ಬರೋನಲ್ಲ ಅಂತ ತಿಳ್ಕೊಳ್ಳೋದೇ ತಿಳ್ಕೊಳ್ಳೋ ಕ್ರಮ. ಇತ್ಯಜಾನನ್ ವಿಜಾನಾತಿ, ಈ ರೀತಿ ತಿಳಿಯ ಬರೋದಲ್ಲ ಅಂತ ತಿಳಿತಾನಲ್ಲ. ಹಾಗೆ ತಿಳ್ಕೊಂಡವನಾದರೆ, ಪುರುಷನ್ ನರ್ತವನಾದರೆ ಅವನು ಅಮೃತನಾಗ್ತಾನೆ. ಯಾವ ರೀತಿ ನಿಮಗೆ ಮೃತ್ಯುವು ಬಂದು ವ್ಯಥೆ ಮಾಡದೇ ಇದ್ದದ್ದಾಗುತ್ತದೆಯೋ ಆ ರೀತಿ ಆಗಲಪ್ಪ ನಿಮಗೆ ಅಂತ ಹೇಳಿ ಪಿಪ್ಪಲಾದ್ರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮಾ ಅಂದ್ರೆ ಬೇಡ, ವಹ ಅಂದ್ರೆ ನಿಮಗೆ, ಮೃತ್ಯು ಮಾ ಪರಿವ್ಯಥಾಹ, ಮೃತ್ಯು ನಿಮಗೆ ವ್ಯಥೆಯನ್ನು ಉಂಟು ಮಾಡುವುದು ಬೇಡ. ಮೃತ್ಯುವಿನ ಅವಿದ್ಯಾ ಕಾಮ ಕರ್ಮಗಳ ನಿಮಿತ್ತವಾಗಿ ನಿಮಗೆ ಭಯ, ಕೋಪತಾಪ, ಆಸೆ, ಬೇರೆ ಉದ್ವೇಗ, ತಳಮಳ, ಎಲ್ಲಾ ರೀತಿ ವಿಕಾರ ರೂಪವಾದಂತಹ ತೊಂದರೆಗಳು ಯಾವುದಾಗೋದು ಬೇಡ. ಯಾವಾಗ ಆನಂದವಾಗಿರೋದಾಗ್ರಿ ಅಂತ ಹೇಳಿ ಆ ರೀತಿ ಆಶೀರ್ವಾದ ಮಾಡಿದೆ. ಮಾ ಪರಿವ್ಯಥಾಹ ಮೃತ್ಯು, ಮೃತ್ಯು ನಿಮ್ಮನ್ನ ವ್ಯಥೆಗೊಳಿಸದೇ ಇರಲಿ ಅಂತ ಇತ್ತು. ಹರ ಇವ ರಸಚಕ್ರ ಪರಿವಾರ ಇವ. ರಸನಾಭೌ ರಸಚಕ್ರಸ್ಯ ನಾಭೌ ಯಥಾ ಪ್ರವೇಶಿತಾಃ ತದಾಶ್ರಯಾಃ ಭವಂತಿ ಯಥಾ ತಥಾ ಇತ್ಯರ್ಥಃ. ಅರ ಇವ ಮೂಲ ಪದ. ರಸಚಕ್ರದ ಪರಿವಾರಗಳು ಅಂತ. ಪರಿವಾರ ಅಂದ್ರೆ ಅದು ಸುತ್ತುವಲೆ, ಅದ ಪರಿವಾರ, ಅದು ನೆಂಟರು ಇಷ್ಟರು ಅಂತ ಪರಿವಾರ ಅಂತೀವಲ್ಲ. ಪರಿ ವರ್ತಂತೆ ಪರಿವಾರ, ಸುತ್ತಲೂ ಇರುತ್ತವೆ ಅದು ಪರಿವಾರ. ಪರಿ ಅಂದ್ರೆ ಎಂಟೆ ಸುತ್ತಲೂ, ವರ್ತಂತೆ ವಾರ ಇರುತ್ತವುಗಳು ಅನ್ನೋ ಪರಿವಾರ. ಸುತ್ತಲೂ ಇರುವಂಥವುಗಳು ರಸನಾಭದಲ್ಲಿ, ರಸಚಕ್ರದ ನಾಭಿಯನ್ನು ಗುಂಬದಲ್ಲಿ ಸುತ್ತಲೂ ಇದೆ. ನೀವು ನೋಡಿಲ್ಲ ಜಟಕಾ ಗಾಡಿ ಗಾಡಿ ಎಲ್ಲ ಇದು ನೋಡಿಲ್ಲ, ಗೊತ್ತಿಲ್ಲ. ಸೈಕಲ್ ನೋಡಿದಾರೆ, ಸೈಕಲ್ನಲ್ಲಿ ಈ ಸೈಕಲ್ ಅದು ಬರಲ್ಲ ಕಾಣುತ್ತೆ. ಪ್ಲೇಟ್ ಕೊಟ್ಟು ಎಲ್ಲೋ ಹೇಗೆ ಪ್ರವೇಶಿಸಲ್ಪಟ್ಟಿರುತ್ತದೆಯೋ, ಹೊಕ್ಕಲ್ಪಟ್ಟಿದೆಯೋ, ಸೇರಲ್ಪಟ್ಟಿದೆಯೋ ಆ ರೀತಿ ಈ ಎಲ್ಲಾ ಕಲೆಗಳು ಇವನಲ್ಲಿ ಸೇರ್ಕೊಂಡಿದೆ. ಯಾರಲ್ಲೇ? ಪುರುಷನಲ್ಲಿ. ಕಲಾಹ ಪ್ರಾಣಾದ್ಯಾಹ ಯಸ್ಮಿನ್ ಪುರುಷೇ ಪ್ರತಿಷ್ಠಿತಾಃ. ಕಲೆಗಳು ಅಂದ್ರೆ ಪ್ರಾಣನೇ ಮುಂತಾದ 16 ಕಲೆಗಳು ಯಾವ ಪುರುಷನಲ್ಲಿ ಇದ್ದುಕೊಂಡಿವೆಯೋ. ಯಾವಾಗ? ಉತ್ಪತ್ತಿ ಸ್ಥಿತಿ ಪ್ರಳಯ ಕಾಲೇಶು ತಂ ಪುರುಷಂ ಕಲಾನಾಂ ಆತ್ಮಭೂತಂ ವೇದ್ಯಂ ವೇದನೀಯಂ.
ಪೂರ್ಣತ್ವ ಪುರುಷಂ ಪುರುಷಯನಾತ್ವ ವೇದ ವಿಜಾನೀಯಾತ್. ಯಾವನಲ್ಲಿ ಎಲ್ಲಾ ಕಲೆಗಳು ಪ್ರಾಣಾದಿ ಕಲೆಗಳು ನೆಲೆ ನಿಂತಿದೆಯೋ ಯಾವಾಗ ಅಂದ್ರೆ ಉತ್ಪತ್ತಿ ಸ್ಥಿತಿ ಪ್ರಳಯ ಮೂರು ಕಾಲದಲ್ಲೂ ನಮಗೆ ಭೂತ ಭವಿಷ್ಯದ ವರ್ತಮಾನ ಅಲ್ಲ. ತೋರ್ಕೊಳ್ಳೋದು ಉತ್ಪತ್ತಿ, ಇರೋದು ಸ್ಥಿತಿ, ಅಡಗೋದು ಪ್ರಳಯ. ತೋರುವಿಕೆ ಇರುವಿಕೆ ಅಡಗುವಿಕೆಯೇ ಉತ್ಪತ್ತಿ ಸ್ಥಿತಿ ಪ್ರಳಯ. ನೀವು ಕ್ರಿಯೆ ಅಲ್ಲ ಅದು, ಅವಿದ್ಯಾ ಕಲ್ಪಿತವಾಗಿ ತೋರಿದ್ರೆ ಉಂಟಾಯ್ತು ಅಂತ, ಇದೇ ಅನ್ಸ್ಕೊಂಡ್ರೆ ಸ್ಥಿತಿ ಇದೆ ಅಂತ, ಮರೆಯಾಯ್ತು ಅಂತ ಹೋಯ್ತು ಅಂತ. ಎಲ್ಲ ಜ್ಞಾನಾಧೀನವಾಗಿ ಉತ್ಪತ್ತಿ ಸ್ಥಿತಿ ಪ್ರಳಯಗಳು. ಜ್ಞಾನವೇ ಅದಕ್ಕೆ ಪ್ರಮಾಣ. ಮೂರು ಉತ್ಪತ್ತಿ ಸ್ಥಿತಿ ಪ್ರಳಯಗಳು ಮೂರು ಕಾಲದಲ್ಲೂ ಪ್ರಾಣಾಧಿಕಾರಗಳು ಯಾವನಲ್ಲಿ ಇವೆಯೋ ಆ ಪುರುಷನನ್ನ ಅಂತಂದ್ರೆ ಕಲಾನಾಂ ಆತ್ಮಭೂತಂ ಪುರುಷಂ. ಅದು ಕಲೆಗಳಿಗೆ ಆತ್ಮವಾಗಿದೆ. ಆತ್ಮ ಅಂದ್ರೆ ಸ್ವರೂಪ ಅಂತ ಅರ್ಥ. ಆತ್ಮ ಅಂದ್ರೆ ಅದಕ್ಕೆ ಒಳಗಿದೆ ಅಂತ ಅರ್ಥ ಅಲ್ಲ, ಅದರ ತಿರುಳಾಗಿದೆ, ಅದೇ ಆಗಿದೆ ಅಂತ. ಪಂಚೆ ಒಳಗೆ ಹತ್ತಿ ಇದೇನು ಹಾಗೆ, ಪಂಚೆ ಒಳಗೆ ನೂಲು ಹತ್ತಿ ಇದೆ ಅಂದ್ರೆ ಅದೇ ಹತ್ತಿಯನ್ನೇ ನೂಲಾಗಿ ಪಂಚೆ ಅಂತೀವಿ ಏನು ಹಾಗೆ ಎಲ್ಲಕ್ಕೂ ಆತ್ಮವಾಗಿರುವ ಆ ವೇದ್ಯಂ ಅಂದ್ರೆ ಅವಶ್ಯಂ ವೇದನೀಯಂ, ತಿಳಿಯಲೇಬೇಕಾಗಿರ್ತಕ್ಕಂತಹ ಆ ಪರಮಾತ್ಮನ. ಅವನು ಪುರುಷನು. ಯಾಕೆ ಪುರುಷನು? ಪೂರ್ಣತ್ವಾದ ಒಂದು ಎಲ್ಲವನ್ನು ತುಂಬಿಕೊಂಡಿದ್ದಾನೆ ಅದನ್ನ ಪುರುಷ. ಪುರಿ ಶಯನ ಅಥವಾ ಪುರಿಯಿಂದ ಪಟ್ಟಣದಲ್ಲಿ, ಶರೀರನ ಪಟ್ಟಣದಲ್ಲಿ ಮಲಗಿದಾನೆ ಅಂದ್ರೆ ಏನು ಮಾಡ್ತಿಲ್ಲ ಅಂತ. ಮಲಗಿದಾನೆ ಹೀಗೆ ಮಲ್ಕೊಂಡಿಲ್ಲ. ಮಲಗಿದವನು ಹೇಗೆ ಏನೂ ಮಾಡಲ್ವೋ ಅವನು ಅಲ್ಲಿದ್ದು ಏನು ಮಾಡ್ತಿಲ್ಲ ಸಾಕ್ಷಿ ಅಂತ ಪುರುಷನನ್ನು ಯಾರು ತಿಳಿಯುತ್ತಾನೋ, ಗೊತ್ತು ಮಾಡ್ಕೊಳ್ತಾನೋ ವೇದ ಜಾನೀಯಾದ. ಯಥಾ ಹೇ ಶಿಷ್ಯಾಃ ಮಾವಹ ಯುಷ್ಮಾನ್ ಮೃತ್ಯು ಪರಿವ್ಯಥಾಃ ಮಾ ಪರಿವ್ಯಥಯತು. ಹೇ ಶಿಷ್ಯರುಗಳಿರ, ಯಾವ ರೀತಿ ನಿಮ್ಮನ್ನ ಮೃತ್ಯು ವ್ಯಥೆಗೊಳಿಸದೇ ಇದ್ದೀತೋ, ತೊಂದರೆ ಮಾಡದೇ ಇದ್ದೀತೋ ಆ ರೀತಿ ನೀವು ಆಗುವಂತಾಗಿ. ಆ ರೀತಿ ಮಾ ಪರಿವ್ಯದಿಂದ ಪರಿವ್ಯಥ ಅಂತ ಇದು ಆಶೀರ್ವಾದ. ಪರಿವ್ಯಥ ಇತ್ತು ಲೋಟ ಹಾಕಿದ್ರು, ಲೋಟು ಆಶೀರ್ವಾದ. ನಿಮ್ಮನ್ನ ಮೃತ್ಯು ವ್ಯಥೆಗೊಳಿಸದೇ ಇರಲಿ, ನಿಮ್ಗೆ ಯಾವ ತೊಂದರೆ ಆಗದೇ ಇರೋ ಹಾಗೆ ಮೃತ್ಯು ನೋಡ್ಕೊಳ್ಳಿ. ಇನ್ನು ಮೃತ್ಯುಗ್ರಸ್ತರಾದರೆ ಅವಿದ್ಯಾ ಕಾಮಕರ್ಮವಂತರಾದರೆ ಮೃತ್ಯು ಹೊಡ್ಕೊಳ್ಳುತ್ತೆ. ಅವಿದ್ಯಾ ಕಾಮಕರ್ಮ ಮೀಳ್ಬಿಡಿ, ಮೃತ್ಯು ನಿಮ್ಮನ್ನು ಏನು ಮಾಡಲ್ಲ, ಆಟ ಆಡೋದು ಅದೇ ಮೃತ್ಯು. ಅದು ನಿಮ್ಮನ್ನ ವ್ಯಥೆಗೊಳಿಸದೇ ಇರಲಿ. ನಚೇದ್ ವಿಜ್ಞಾಯೇತ ಪುರುಷಃ ಮೃತ್ಯು ನಿಮಿತ್ತಾಂ ವ್ಯಥಾಂ ಆಪನ್ನಾಃ ದುಃಖಿನ ಏವ ಯೂಯಂ ಸ್ಥಾ. ಒಂದು ವೇಳೆ ಪುರುಷನು ತಿಳಿಯಲ್ಪಡದೆ ಹೋದರೆ, ಪುರುಷನ ವಿಜ್ಞಾಯೇತ ತಿಳಿಯಲ್ಪಡದೇ ಇದ್ದವನಾದ ಪುರುಷ ಅಂತ ಆದರೆ ಆಗ ಮೃತ್ಯು ನಿಮಿತ್ತವಾದ ವ್ಯಥೆಯನ್ನ ಪಡೆದವರಾಗಿ, ದುಃಖವನ್ನು ಹೊಂದಿದವರಾಗಿ ಶಾಶ್ವತವಾಗಿ ದುಃಖ ಬಿಡ್ತೀರ. ಯಾವತ್ತಿಗೂ ದುಃಖ ತಪ್ಪಿದ್ದಲ್ಲ. ಮೃತ್ಯು ಇದೆ, ಅವಿದ್ಯಾ ಕಾಮಕರ್ಮ ಇದೆ ಅಂದ್ರೆ ದುಃಖ ತಪ್ಪಿದ್ದಲ್ಲ. ಹೇಗೆ ಬೆಂಕಿ ಇದೆ ಅಂದ್ರೆ ಬಿಸಿ ತಪ್ಪಿದ್ದಲ್ವೋ, ಮೃತ್ಯು ಇದೆ ಅಂದ್ರೆ ಭಯ ತಪ್ಪಿದ್ದಲ್ಲ, ದುಃಖ ತಪ್ಪಿದ್ದಲ್ಲ, ಕಷ್ಟ ತಪ್ಪಿದ್ದಲ್ಲ. ಏನಪ್ಪಾ ನಿದ್ರಾ ಕಾಲದಲ್ಲಿ ಟೆಂಪರವರಿ ಇಲ್ಲ ಅಂತ ಆಗಿರ್ಬೋದು, ಅದು ಅಕ್ಕ ಇಲ್ಲ. ನಿದ್ದೆ ಕೂಡ ಮತ್ತೆ ಹೇಳ್ಕೊಂಡ್ಬಿಡತ್ತೆ. ಹಾಗಾಗಿ ಶಾಶ್ವತ ಪರ್ಮನೆಂಟ್ ಮೃತ್ಯು ಸಂಬಂಧ ಇಲ್ಲದೆ ಇರುವಂತಾಗಬೇಕಾದ್ರೆ ಅವಿದ್ಯಾ ಕಾಮಕರ್ಮ ಬಿಟ್ಟು ಪುರುಷನ್ ಕಂಡುಕೊಂಡ್ಬಿಡಿ. ಮೃತ್ಯು ನಿಮಿತ್ತವಾದ ವ್ಯಸೆಯನ್ನು ನೀವು ಹೊಂದಿದವರೇ ಆಗುತ್ತೀರಾ, ತಿಳಿದೇ ಇದ್ದವರಾದರೆ ಅದರಿಂದ ತಿಳ್ಕೊಂಬಿಡಿ. ಅತಃ ತನ್ಮಾಭೂತ್ ಯುಷ್ಮಾಕಮಿತ್ಯಭಿಪ್ರಾಯ. ಅದು ನಿಮಗೆ ಅದು ಆಗದೇ ಇರಲಿ, ಆ ಮೃತ್ಯುವಿನ ವ್ಯಥೆಯು ಭಯವು ದುಃಖವು ಕಷ್ಟವು ಉಂಟಾಗದೇ ಇರಲಿ ಅಂತ ಹರಸ್ತಾ ಇದ್ದಾರೆ. ಬರೀ ಹರಕೆ ಮಾತಿಂದ ಆಗಲ್ಲ, ಇವ್ರು ಕಂಡ್ಕೋಬೇಕು. ಏನಪ್ಪ ಅನ್ನೋ ಗುರುಳ ಒಂದು ಅಪೇಕ್ಷೆಯು ಇದು ಒಂದು ಅನುಗ್ರಹ ಆಗುತ್ತೆ. ಗುರುಗಳು ಆ ರೀತಿ ಮನಸ್ಸಿಗೆ ಬಂದಿದೆ, ನಿಮ್ಮೆಲ್ಲ ಬಿಟ್ಕೊಳ್ಳಿಪ್ಪ ಅಂತ ಅಂದ್ಬಿಟ್ರು ಅಂದ್ರೆ ಬಿಟ್ಕೊಳ್ಳುವಂತ ಅವಕಾಶ ಸಿಗತ್ತೆ ಅವರಿಗೆ. ತಾನ್ ಹೋವಾಚ ಏತಾವದೇವ ಅಹಮೇತ ಪರಂ ಬ್ರಹ್ಮ ವೇದ ನಾತಃ ಪರಮಸ್ತಿ ಯಾಕೆ ಒಂದು ಬೇರೆ ಏತಾವದೇವ ಅಹಮೇದ ಪರಮ ವೇದ ಅಲ್ಲ.
ನಾನು ಇಷ್ಟೇ ನನ್ನ ಪರಬ್ರಹ್ಮ ನಂಗೆ ಗೊತ್ತಿರೋದು ಅಂತ ಅರ್ಥ ಅಲ್ಲ. ನಂಗೆ ಇಷ್ಟೇ ಪರಬ್ರಹ್ಮ ಗೊತ್ತಿರೋದು ಅಂತ ಅರ್ಥ ಅಲ್ಲ. ಮತ್ತೇನರ್ಥ? ಮಾತಪರಮತಿ ಮುಂದಿನ ಇಲ್ಲ ಅಂತ. ಇಲ್ಲಿ ತಾನು ಏತಾವದೇವ ಅಹಮೇತದ್ವೇ, ಇಷ್ಟೇ ನಾನು ತಿಳ್ಕೊಂಡಿರೋದು ಅಂತ ಅರ್ಥ ಅಲ್ಲ. ತಿಳ್ಕೊಳ್ಬೇಕಾದ್ರೆ ಏತಾವದೇವ ಕಾಮ ಹಾಕ್ಬಿಡ್ಬೇಕು. ಏತಾವದೇವ ಕಾಮ ಹಾಕೋಬೇಕು. ಇಷ್ಟೇ ಕಂಡ್ರಪ್ಪ ತಿಳ್ಕೊಬೇಕಾಗಿರೋದು ನಾನು ಈ ಪರಬ್ರಹ್ಮ ಅರ್ತಿದ್ದೇನೆ. ಅಹಮೇತ ಪರಬ್ರಹ್ಮ ವೇದ. ಏತಾವದೇವ ಅಹಮೇತ ಪರಬ್ರಹ್ಮ ವೇದ ಅಂದ್ಬಿಟ್ರೆ ನನಗಿಷ್ಟೇ ಈ ಪರಬ್ರಹ್ಮ ಬಗ್ಗೆ ಗೊತ್ತಿರೋದು ಅಂದ್ಬಿಟ್ರೆ ಅಲ್ಲೂ ಕೊರತೆ ಇದೆ ಎನ್ನುವ ಸೂಚನೆ ಕೊಟ್ಟಂಗಾಗುತ್ತೆ. ಆ ರೀತಿ ಹೇಳ್ತಾ ಇಲ್ಲ ಅವರು. ತಿಳ್ಕೋಬೇಕಾಗೋದು ಇಷ್ಟೇ ಕಂಡ್ರೋ ಅಂತ. ಆಮೇಲೆ ನಾನು ಇದನ್ನು ತಿಳ್ಕೊಂಡಿದ್ದೀನಿ ಕಂಡ್ರೋ ಎರಡನೇದು. ಆಮೇಲೆ ಇದಕ್ಕಿಂತ ಬೇರೆ ತಿಳ್ಕೊಬೇಕಾಗಿಲ್ಲ ಕಂಡ್ರೋ ಮತ್ತೆ ಅದು ಇಷ್ಟೇ ತಿಳ್ಬೇಕಾಗಿರೋದು. ನಾನು ಇದನ್ನು ತಿಳ್ಕೊಂಡಿದ್ದೀನಿ, ಇದಕ್ಕಿಂತ ಹೆಚ್ಚು ತಿಳ್ಕೊಬೇಕಾದ್ದು ಏನು ಇಲ್ಲ ಅಂತೂ ಮುಂಟಕೈಗಳು ಇದೆಯಾ ಅಲ್ಲ. ಅದಕ್ಕೆ ವ್ಯಾಖ್ಯಾನ ಆದ್ಮೇಲೆ ಅದು ಇರಬೇಕಲ್ಲ ಸೂಚನಾಪ್ರಾಯವಾಗಿ. ಹಯೋ ಹವೈತ ಪರಮಂ ಬ್ರಹ್ಮ ವೇದ ಯತ್ ವಿಶ್ವನಿಹಿತಂ ಭಾತಿ ಶುಭ್ರಂ ವಾಸತೆ ವೃಷಂ ಯೇಹ್ಯ ಕಾಮಾಃ ತೇಷು ಕ್ರಮೇಣ ವರ್ತಂತೆ ಧೀರಾಃ. ಹಯೋ ಇದು ಪರಮಂ ಬ್ರಹ್ಮ ಧಾಮ ಯತ್ ವಿಶ್ವ ಅಲ್ಲಿ ಏಕಶಿಂಖ್ಯರ್ಚಯಂತಹ ತೇಷಾಮೇ ವೀತಾಂ ಬ್ರಹ್ಮ ವಿದ್ಯಾಂ ವದೇತ ಶಿರೋಮೃತಂ ವಿದ್ವದ್ಯಸ್ತು ಶೀರ್ಣ. ಅಲ್ಲಿ ಇದು ಬರಲ್ಲ. ಇದಂತ ಹೋಗ್ಬೇಕು. ಏನೋ ಹಯೋ ಹವೈತ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ನಾಸ್ಯ ಬ್ರಹ್ಮತ್ಕುಲೇ ಭವತಿ. ಅವರನ್ನು ಕುರಿತು ಹೇಳಿದ ಇಷ್ಟೇ ಕಣ್ರಪ್ಪ ತಿಳಿಬೇಕಾದದ್ದು. ನಾನು ಈ ಪರಬ್ರಹ್ಮನ ಅರಿತಿದ್ದೀನಿ, ಇದಕ್ಕಿಂತ ಹೆಚ್ಚಿರಲಿಲ್ಲ. ತಾನ್ ಏವಂ ಅನುಶಿಷ್ಯ ಶಿಷ್ಯಾನ್ ತಾನ್ ಹೋವಾಚ ಪಿಪ್ಪಲಾದ ಕಿಲ ಏತಾವದೇವ ವೇದ್ಯಂ ಪರಂ ಬ್ರಹ್ಮ. ಕಿಲ ಅಂದ್ರೆ ಅಲ್ಲವೇ ಅಂತ, ಅಲ್ಲಿ ಅಂತ್ಯ ಅಂತಲ್ಲ. ಕಿಲ ಅಂದ್ರೆ ಕೃಷ್ಣ ಕಿಲ ಸಂಭವ, ಕೃಷ್ಣ ಅಂತ ಹುಟ್ಟಿದಂತೆ ಹುಟ್ಟಿದ್ಮೇಲೆ ಅಂತ ಪ್ರಸಿದ್ಧ ಸುಲು ಬರುತ್ತೆ. ಅದು ಇದು ಹಾಗಂತೇನೋ ಇನ್ನೊಬ್ಬರು ವಾಕ್ಯನ ಅನುವಾದ ಮಾಡುವಾಗಲೂ ಸಹ ಏವಂಕಿಲ ಬಭೂ ಏವಂಕಿಲ ವದತಿ, ಅವನು ಹೀಗೆ ಹಚ್ಚಿದ್ದಾನೆ ನಾಹಂ ದಾಸ್ಯಾಮಿ ಅಂತ ಹಿಂಗೆ ಅಂತಿದ್ದಾನೆ ಕಂಡ್ರಪ್ಪ, ಅವ್ನು ಕೊಡಲ್ಲಂತೆ. ಅಲ್ಲಿ ಕಿಲ ಅಂದ್ರೆ ಅವನು ಮಾತ್ರ ಅನುವಾದ ಮಾಡೋದು. ತಾನಂದ್ರೆ ಆ ಸುಕೇಶಾದಿ ಷಡ್ಋಷಿಗಳನ್ನು ಕುರಿತು ಅನುಶಾಸನೆ ಮಾಡಿ ಶಿಷ್ಯರ ಕುರಿತು ಹೇಳ್ತಾ ಇದ್ದಾರೆ. ಪಿಪ್ಪಲಾದರೂ ಇಷ್ಟೇ ಕಂಡ್ರಪ್ಪ ತಿಳಿಬೇಕಾದದ್ದು, ಇದೇ ಪರಬ್ರಹ್ಮ. ಪರಬ್ರಹ್ಮವೇ ಜೀವನದಲ್ಲಿ ಕಂಡುಕೊಳ್ಬೇಕಾದ ವಸ್ತು. ವೇದ ವಿಜಾನಾಮಿ ಅಹಮೇತತ, ನಾನು ಇದನ್ನು ತಿಳಿದಿದ್ದೇನೆ, ನನಗಿದು ಗೊತ್ತು, ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಇದ್ದಾರೆ. ಇದು ಗೊತ್ತು ಮಾಡ್ಕೊಂಡಿದ್ದೀನಿ ಹೇಗೆ? ವಿಷೀಕರಿಸಿ ಅಲ್ಲ, ಆತ್ಮರೂಪದಿಂದ ನಾನೇ ಆಗಿದ್ದೀನಿ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ. ನನಗೆ ಗಣಿತ ಗೊತ್ತು, ವ್ಯಾಕರಣ ಗೊತ್ತು, ಹಾಗೆ ಗೊತ್ತು ಮಾಡ್ಕೊಂಡಿಲ್ಲ. ಸ್ವರೂಪದಿಂದ ತಾನೇ ಆಗಿದ್ದೀನಿ ಅಂತೇಳಿ ಅವಿಷಯ ರೂಪದಿಂದ ಕಂಡುಕೊಂಡಿದ್ದೀನಿ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಹೀಗೆ ನಾನು ಬ್ರಹ್ಮಜ್ಞಾನ ಆಗಿದ್ದೀನಿ ಯಾರು ಹೇಳೋದಪ್ಪ. ಇದು ಒಂದೇ ಇರೋದಪ್ಪ. ಇಂದ್ರ ಜನಕ ಅಚ್ಚರಿ ಅಭಯಮೈ ಜನಕ ಪ್ರಾಪ್ತೋಸಿ ಅಂತ ಅನ್ನೋದು ಅವ್ರು ಗುರು ಹೇಳೋದು. ನಾನು ತಿಳ್ಕೊಂಡಿದ್ದೀನಿ ಎಲ್ಲೂ ತರ ಇಲ್ಲಪ್ಪ. ನಾನು ಪರಬ್ರಹ್ಮ ನಡೆಸಿದ್ದೀನಿ ಅಂತ ಎಲ್ಲೂ ಸೋಹಂ ಭಗವಃ ಮಂತ್ರವಿದೇವಾಸ್ಮಿ ನಾ ಆತ್ಮವಿತ್ತಿದೆ. ನಾನು ಪರಬ್ರಹ್ಮ ತಿಳ್ಕೊಂಡಿದ್ದೀನಿ, ಯಾಜ್ಞವಲ್ಕ್ಯರು ಕೂಡ ನಾನು ತಿಳ್ಕೊಂಡಿದ್ದೀನಿ ಎಂದು ಹೇಳ್ಕೊಂಡಿಲ್ಲಪ್ಪ. ಏನೋ ಬ್ರಹ್ಮಿಷ್ಠನೋ ಅಂದಾಗ ನಮೋವಿ ಬ್ರಹ್ಮಿಷ್ಠಾಯ ಅಂದ್ರು. ಏನಪ್ಪಾ ಬ್ರಹ್ಮಿಷ್ಠನೋ ಹಸುಲು ಹೊಡ್ಕೊಂಡ್ಬಿಟ್ಟಿಲ್ಲ, ಅಷ್ಟು ಹೊಡ್ಕೊಂಡ್ಬಿಟ್ಟಿಲ್ಲಪ್ಪ ಅಂದಾಗ ನಮೋವಿ ಬ್ರಹ್ಮಿಷ್ಠಾಯ ಗೋಕಾಮಾವಯಂ ಅಂದ್ರು. ಎಲ್ಲ ಜ್ಞಾನಿಗಳು ನಾನು ಬ್ರಹ್ಮಿಗೆ ಇವರೊಬ್ಬರೇ ನಂಗೆ ಈ ಬ್ರಹ್ಮ ಗೊತ್ತಾಗಿದೆ ಹೇಳ್ಕೊಬಾರ್ದ್ರೆ ಉದ್ದೇಶ. ಅದೇ ಮಾಮೇವ ವಿಜಾನೀಹಿ ಅಂತ ಇಂದ್ರ ಪ್ರತಜ್ಞನಿಗೆ ಹೇಳಿದಲ್ಲ, ಪ್ರಾಣೋಸ್ಮಿ ಪ್ರಜ್ಞಾತ್ಮ ತಮ್ ಮಾಂ ಆಯುರಮೃತ ಮಿತ್ಯುಪಾಸ್ವ ಅಂತ ಹೇಳಿ ಅದನ್ನ ಹೇಳ್ದ ಇಂದ್ರ. ಮಾಮೇವ ವಿಜಾನೀಹಿ, ನನ್ನನ್ನು ತಿಳ್ಕೊಳ್ಳೋ ಅಂತಂದ ಕೌಶಿತಿಗೆ ಉಪನಿಷತ್ತು. ಅಲ್ಲೂ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳಿಲ್ಲ, ನನ್ನನ್ನು ತಿಳ್ಕೊಳ್ಳೋದ. ಎಂತೊಮ್ಮೆ ಮನುಷ್ಯ ಹಿತತಮ ಮನ್ಯಸೆ ತಿಳ್ಕೊಂಡಿದ್ದೀನಿ ಅನ್ಲೇ ಇದ್ರೆ ಒಂದ್ ಸಂಶಯ ಉಳ್ಕೊಂಡ್ಬಿಡುತ್ತೆ.
ಇನ್ನು ಯಾರ ಹತ್ರನಾರೋ ಹೋಗ್ಬೇಕಾ ತಿಳ್ಕೊಳ್ಳೋದಿದ್ಯಾ ಅಂತ ಒಂದು. ಇನ್ನೊಂದು, ಇಷ್ಟೇ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿದ್ಮೇಲೆ ಬೇರೆ ಎಫರ್ಟ್ ಮಾಡೋದ್ ಬೇಕಿಲ್ಲ. ಈ ಉಪನಿಷತ್ತಲ್ಲಿ ಯಾವ ಮಾರ್ಗ ತೋರಿಸಿದೆ? ಇವ್ರು ಬಂದಿರೋದು, ಇವ್ರು 6 ಜನ ಉಪಾಸಕರಾಗಿ ಬಂದ್ರು, ಅಂದ್ರೆ ಕರ್ಮಿಗಳಲ್ಲ ಇವರು. ಅದಕ್ಕೆ ಕರ್ಮ ವಿಚಾರ ಬರ್ಲೇ ಇಲ್ಲ, ಕರ್ಮ ವಿಚಾರ ಬರ್ಲೇ ಇಲ್ಲ. ಮುಂಡಕದಲ್ಲೂ ಕರ್ಮ ವಿಚಾರ ನಿಂದೆನೆ ಮಾಡುತ್ತೆ. ಯಾಕೆ ಅಂದ್ರೆ ಉಪಾಸಕರಾಗಿ ಬಂದಿದ್ದಾರೆ. ಸೊ ಮಾರ್ಗ, ಶ್ರುತ್ಯುಕ್ತ ಮಾರ್ಗ ಉಪಾಸನೆ, ಆಮೇಲೆ ಆತ್ಮಜ್ಞಾನ, ವಿಚಾರ ಮಾಡಿ ತಿಳ್ಕೊಳ್ಳೋದು. ವಿಚಾರ ಮಾಡಿ ತಿಳ್ಕೊಳಕ್ಕಾಗದೆ ಇದ್ರೆ ಭಾವನೆ ಮಾಡಿ ಚಿತ್ತಶುದ್ಧಿ ಮಾಡ್ಕೊಳ್ಳೋದು. ಇದನ್ ಬಿಟ್ಟು ಇನ್ನು ತಿಳ್ಕೊಳ್ಳೋದು ಏನು ಇಲ್ಲ ಅಂತಾನು ಅಲ್ಗಳಿತಾ ಇದಾರೆ. ಅಲ್ಲಿಗೆ ಇಷ್ಟನ್ ತಿಳ್ಕೊಂಡ್ರೆ ಸಾಕು ಅಂತಾನು ಎಂಡ್ ಮಾಡ್ತಿದ್ದಾರೆ. ಇಲ್ಲಿಗೆ ಗೊತ್ತಾಗ್ಲಿಲ್ಲ, ಯೋಗ ಮಾಡ್ತೀನಿ, ಇನ್ಯಾವುದೋ ಶಾಸ್ತ್ರ ಓದ್ತೀನಿ, ಷಟ್ಶಾಸ್ತ್ರ ಓದ್ಬೇಕು, ಆಮೇಲೆ ಇದು ಓದ್ಬೇಕು ಅಂತ ಎಲ್ಲ ತುಂಬಾ ತರ್ಕಶಾಸ್ತ್ರ, ಆಮೇಲೆ ಇವ್ರದೆಲ್ಲ ವ್ಯಾಖ್ಯಾನಗಳು ಓದ್ಬೇಕು, ಎಲ್ಲ ಏನೇನೇನೋ ಕಲ್ಪನೆ ಇಟ್ಕೊಂಡಿರ್ತಾರಲ್ಲ. ಇದಿರೋದು ಇಷ್ಟೇ, ಇಷ್ಟರಲ್ಲೇ ಅಡಕವಾಗಬೇಕು. ಗೊತ್ತಾದ್ರೆ ಗೊತ್ತಾಗಬೇಕು, ಇಲ್ವಾ ಇಲ್ಲ. ಚೆನ್ನಾಗಿದೆ. ಈ ಒಂದು 4 ವಿಷಯಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ತಿಳ್ಕೊಬೇಕಾದ್ರೆ ಇಷ್ಟೇ ಅಂತಂದ್ಮೇಲೆ ಕಮ್ಮಿ ತಂದ್ಕೋಬೇಡಿ, ಇನ್ನೇನು ಇದಕ್ಕೆ ಬೇರೆ ತಿಳ್ಕೊಬೇಕಾದಿಲ್ಲ ಅಂತ. ನಾನ್ ತಿಳ್ಕೊಂಡಿದ್ದೀನಿ ಅನ್ನೋದನ್ನ ನಿಮಗೂ ಗೊತ್ತಾಗತ್ತೆ ಅಂತ ಹೇಳ್ದಂಗೆ ಆಯ್ತು. ಇದು ಗೊತ್ತಾಗೋ ವಿಚಾರ ಹೊರತು ನನ್ನೇನೋ ಅರ್ಧ ತಿಳ್ಕೊಂಡು ಇನ್ನ ಅರ್ಧ ಇನ್ನಲ್ಲ. ನಾವು ಆಚಾರ್ಯಸ್ಥೆ ಪಾದಂ ಭಕ್ತ ಅಂತ ಹೇಳಿ ಅಗ್ನಿಗೂ ಹೇಳಿರಲ್ಲ ಮುಖೋಸನಿಗೆ, ಆ ರೀತಿ ಇನ್ಯಾರು ಹೇಳ್ತಾರೆ ಅನ್ಕೋಬೇಡಿ. ಆಚಾರ್ಯಸ್ಥೆ ಗತಿಂ ಭಕ್ತ ಅಂತ ಹೇಳಿದಲ್ಲ, ಆ ರೀತಿ ಇನ್ಯಾರೋ ಪೂರ್ತಿ ಮಾಡ್ತಾರೆ, ನಾನು ಇಷ್ಟು ಹೇಳಿದ್ದೀನಿ ಅನ್ಕೋಬೇಡಿ. ಇನ್ನೇನು ತಿಳ್ಕೊಬೇಕಾಗಿಲ್ಲ, ನಾತಃ ಪರಮಸ್ತಿ ಅಂತ ತೀರ್ಮಾನ ಮಾಡ್ಬಿಡೋದು. ವೇದ ವಿಜಾನಾಮಿ ಅಹಮೇತದ, ನಾನು ಇದನ್ನು ಅರ್ಥವನಿದ್ದೇನೆ. ನಾ ಅತಃ ಅಸ್ಮಾ ಪರಂ ಅಸ್ತಿ ಪ್ರಕೃಷ್ಟತರಂ ಭೇದಿತವ್ಯಮಿತಿ. ಏವಂ ಉಕ್ತವಾನ್ ಶಿಷ್ಯಾಣಾಂ ಅವಿಜಿತ ಶೇಷಾಸ್ತಿತ್ವ ಶಂಕಾ ನಿವೃತ್ತಯೇ ಕೃತಾರ್ಥ ಬುದ್ಧಿ ಜನನಾರ್ಥಂಚ. 2 ಉದ್ದೇಶ ಅಂದ್ರು. ಇದಕ್ಕಿಂತ ಬೇರೆಯಾಗಿ ತಿಳ್ಕೊಬೇಕಾದದ್ದಿಲ್ಲ, ಹೆಚ್ಚರದಿಲ್ಲ. ಇದೇ ಎಲ್ಲಕ್ಕಿಂತ ಹೆಚ್ಚರದಾಗಿರ್ತಕ್ಕದ್ದು. ಇದು ಪ್ರಕೃಷ್ಟತರವಾದದ್ದು ಇದೆ, ಇದಕ್ಕೆ ಪ್ರಕೃಷ್ಟ ಇನ್ನೊಂದಿಲ್ಲ ಅಂತ ಹೇಳಿ ಶಿಷ್ಯರಿಗೆ ಪಿಪ್ಪಲಾದರೂ ಹೇಳಿದ್ರು. ಯಾತಕ್ಕೆ ಅಂದ್ರೆ ಇಷ್ಟು ತಿಳ್ಕೊಂಡ ಮೇಲೂ ಇನ್ನೂ ತಿಳ್ಕೊಬೇಕಾದೇನೋ ಇದೆಯೋ ಅಂತ ಯಾರಾದ್ರೂ ಸಂದೇಹ ಪಡೋದಾದ್ರೆ ಆ ಸಂದೇಹ ತೆಗೆದಾಗುತ್ತೆ. ಅಲ್ಲ, ಅವರಿಗೆ ಅದು ಗೊತ್ತಾಗಿದ್ದರೆ ಅವ್ರಿಗೂ ಆ ಸಂದೇಹ ಬರಲ್ಲ. ಶಿಷ್ಯರಿಗೆ ಈಗ ಗೊತ್ತೇ ಆಗ್ಬಿಟ್ಟಿದ್ರೆ ನಾಥ ಪರಮಸ್ಥಿತಿ ಹೇಳೋ ಅವಶ್ಯಕತೆ ಇಲ್ಲ. ಗೊತ್ತಾಗುತ್ತಲೇ ಅನುಭವದಲ್ಲೇ ಗೊತ್ತಾಗ್ಬಿಡುತ್ತಲ್ಲ, ಹೌದು ಪರಿಪೂರ್ಣ ಜ್ಞಾನವಾಯಿತು ಅಂತ ಅವನಿಗೆ ಅನುಭವ ಬಂದ್ಬಿಡುತ್ತೆ. ಬಾಕಿ ಲೋಕದವರಿಗೆ ಹೇಳೋದಕ್ಕಾಗಿ ಅವಿದಿತ ಅಂದ್ರೆ ಇನ್ನು ಗೊತ್ತು ಮಾಡಿಕೊಳ್ಳದೆ ಇದ್ದದ್ದಾಗಿರುವ ವಿಚಾರದ ಶೇಷಾಸ್ತಿತ್ವ, ಇನ್ನೂ ಅವನು ಬ್ಯಾಲೆನ್ಸ್ ಉಳಿದಿದ್ದು ಅಂತ ಈ ಸಂದೇಹವನ್ನು ತೆಗೆದುಹಾಕುವುದಕ್ಕಾಗಿಯೂ, ಮತ್ತೆ ಈ ಜ್ಞಾನವಾಗ್ಬಿಟ್ಟು ಅಂದ್ರೆ ಕೃತಾರ್ಥತೆ ಉಂಟಾಗುತ್ತೆ. ಕೃತಕೃತ್ಯೋಸ್ಮಿ, ಧನ್ಯೋಸ್ಮಿ, ಕೃತಾರ್ಥನಾದೆ, ಪರಿಪೂರ್ಣನಾದೆ ಎನ್ನುವಂತಹ ಈ ಒಂದು ಜ್ಞಾನವನ್ನು ಉಂಟು ಮಾಡಿಕೊಡುವುದಕ್ಕಾಗಿಯೂ ಈ ರೀತಿ ಹೇಳ್ತಿದ್ದಾರೆ ಗುರುಗಳು. ನಾತಃ ಪರಮಸ್ತಿ ಅಂತ ಹೇಳಿ. ಇವಾಗ ಇವರಿಗೆ ಜ್ಞಾನ ಆಗಿದೆ ಅನ್ನೋಣ, ಆಗಿಲ್ಲ ಅನ್ನೋಣ. ಎಷ್ಟು ಹೇಳ್ತಿಂದ ಮುಂದೆ ಅವರು ತೇತಮರ್ಚೆಯಂತಹ ಅಂತ ಹೇಳ್ತಾರಲ್ಲ, ತೇತಮರ್ಚೆಯಂತಹ ತ್ವಮ್ಮಿನಃ ಪಿತಾ ಯೋ ಅಸ್ಮಾಕಂ ಅವಿದ್ಯಾಯಾ ಪರಂಪಾರಂ ತಾರಯಸೀತಿ ನಮಃ ಪರಮರ್ಷಿಭ್ಯೋ ನಮಃ ಪರಮರ್ಷಿಭ್ಯೋ. ಈಗ ಉಪನಿಷತ್ ತೇತಂ ಮೈಕಲ್ ಹೇಳ್ಬೇಕು. ಅರ್ಚಯಂತಹ ತ್ವಂ ಹಿನಃ ಹಿ ನಃ ಪಿತಾ ಯೋ ಯಃ ಅಸ್ಮಾಕಂ ಅವಿದ್ಯಾಯಾಃ ಪರಂ ಅಪಾರಂ ಪಾರಂ ತಾರಯಸೀತಿ ನಮಃ ತಾರಯಸಿ ಇತಿ ಪರಂ ನಮಃ
ಪರಮರ್ಷಿಭ್ಯಃ ನಮಃ ಪರಮರ್ಷಿಭ್ಯಃ. ತೇನ ತೇ ಸುಖೇ ಆಗ ಗುಜುಗುಜು ಅಷ್ಟಕ್ಕೆ ಸುಕೇಶಾದಯ ಸುಕೇಶಾದಿ 6 ಜನ ಋಷಿಗಳು ತಂ ಕಂ ಪಿಪ್ಪಲಾದಂ ಅರ್ಥೆಯಂತಹ ಇತ್ಯುಕ್ತೆ ಪೂಜೆಯಂತಹ. ಯಾವಾಗಲೂ ಅಧ್ಯಾತ್ಮೋಪದೇಶಕನಾಗಿರತಕ್ಕಂತಹ ಗುರುವಿಗೆ ತುಂಬಾ ಗೌರವದಿಂದ ಬಹಳ ಮಾನ್ಯತೆಯಿಂದ ನಡ್ಕೋಬೇಕು, ಅವನು ಪೂಜಿಸಬೇಕು, ಆರಾಧಬೇಕು. ತಸ್ಮಾತ್ ಆತ್ಮಜ್ಞಂ ಚರ್ಚೆಯೇ ಭೂತಿಕಾಮಹ ಅಂತ ಮುಂಡಕದಲ್ಲಿ ಆತ್ಮಜ್ಞಾನಿಯನ್ನ ಆರಾಧನೆ ಪೂಜೆ ಮಾಡಿದರೆ ಅವನ ಅನುಗ್ರಹದ ತತ್ವಜ್ಞಾನವಾಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಅವನನ್ನು ಪೂಜಿಸುತ್ತಾ ಹೇಳ್ತಿದ್ದಾರೆ, ಪಿಪ್ಪಲಾದರೆ ತ್ವಮ್ಹಿನಃ ಪಿತಾ, ನೀವೇ ನಮಗೆ ತಂದೆ. ಹೇಗೆ ತಂದೆ? ತಂದೆತ್ವ ಯಾವುದರಿಂದ ಬರುತ್ತೆ? ಉಂಟು ಮಾಡೋದ್ರಿಂದ, ನಮ್ಮನ್ನು ಹುಟ್ಟಿಸೋದಿಲ್ಲ. ಯಾವ್ದನ್ನ ಹುಟ್ಟಿಸ್ಬೇಕು? ಶರೀರದಿಂದ. ನೀವು ಯಾವ ಶರೀರ ಹುಟ್ಟಿಸಿದ್ದೀರಾ? ಬ್ರಹ್ಮ ಶರೀರನ ಹುಟ್ಟಿಸ್ಬಿಟ್ರಿ ನಮ್ಮನ್ನ. ನಮ್ಮ ಮಾತಾಪಿತೃಗಳು ಭೌತಿಕ ಶರೀರನ ಹುಟ್ಟಿಸಿದ್ರು, ಆದ್ರಿಂದಲೇ ಅವರು ಪೂಜ್ಯರು ಅನಿಸ್ಕೊಂಡ್ರು. ಆದ್ರೆ ಅದು ಮರ್ತ್ಯ ಶರೀರ, ಸಾಯುವ ಶರೀರ ಕೊಟ್ರು. ನೀವು ಅಮೃತ ಶರೀರ ಕೊಟ್ರಿ, ಅಜರಾಮರವಾದ ಬ್ರಹ್ಮ ಶರೀರ ಕೊಟ್ಬಿಟ್ರಿ. ನಿಜವಾಗಿ ಆ ತಂದೆಗಿಂತಲೂ ಜಾಸ್ತಿ ತಂದೆತ್ವ ನಿಮಗೆ ಜಾಸ್ತಿ ಹೊಂದುವುದು. ಇತರಸ್ಮಾತ್ ಪಿತೃಭ್ಯೋಪಿ ತ್ವಯಿ ಪಿತೃತ್ವಂ ಉಪನ್ನ ತಾರಂ. ಬಾಕಿ ಲೋಕದ ತಂದೆ ತಾಯಿಗಿಂತಲೂ ಜಾಸ್ತಿ ಪಿತೃತ್ವ ನಿಮ್ಮಲ್ಲೇ ಹೊಂದತ್ತೆ. ಯಾಕಂದ್ರೆ ಅಜರಾಮರವಾದ ಬ್ರಹ್ಮ ಶರೀರ ಕೊಟ್ಬಿಟ್ರಿ ನೀವು. ತಂದೆ ತಾಯಿ ಕೊಟ್ಟದ್ದು ಅನಿತ್ಯ ಶರೀರ. ಆ ಅನಿತ್ಯ ಶರೀರ ಕೊಟ್ಟರೂ ಕೂಡ ಅವರು ಅತ್ಯಂತ ಪೂಜ್ಯರೇ. ಅನಿತ್ಯ ಶರೀರ ಕೊಟ್ಟರು ಅಂತ ಹೇಳಿ ತಿರಸ್ಕಾರ ಮಾಡುವಂಥದ್ದಲ್ಲ. ಅನಿತ್ಯ ಶರೀರ ಕೊಟ್ಟಂತಹ ತಂದೆ ತಾಯಿಯರೇ ಎಷ್ಟು ಪೂಜ್ಯರಾಗುವರಾದರೆ ನಿತ್ಯವಾದ ಬ್ರಹ್ಮಶರೀರ ಕೊಟ್ಟಂತಹ ಜ್ಞಾನಿಯು ಎಷ್ಟು ಪೂಜ್ಯತಮನಾಗಿರ್ಬೇಡ ಅಂತ. ಯಾವ ನೀವು ಅವಿದ್ಯೆಯ ಪರಂಪಾರಂ ಹೆಚ್ಚಿನ ಜಡ ಅಂದ್ರೆ ಮತ್ತೆ ಬರದೇ ಇರೋದ್ರ, ಅಯ್ಯೋ ಬ್ರಹ್ಮಲೋಕ ಅಂತ ಹೇಳ್ತೀವಲ್ಲ, ಸತ್ಯಲೋಕ ಅಥವಾ ಸುಷುಪ್ತಿ, ಅಲ್ಲೂ ಅದೊಂದು ರೀತಿ ಶೋಕಮೋಹ ನಿವೃತ್ತಿ ಸ್ಥಾನವಾದರೂ ಪರ್ಮನೆಂಟ್ ಅಲ್ಲ, ಟೆಂಪ್ರವರಿ. ಇದು ಪರ್ಮನೆಂಟ್, ಇದು ಶಾಶ್ವತವಾದಂತಹ ಆಚೆ ದಳ. ಮತ್ತೆ ಈ ಕಡೆ ಬರೋದೇ ಇರುವಂತದ್ರ ಅದನ್ನು ಮುಟ್ಟಿಸಿದವರಾಗಿದ್ದೀರಾ. ಅದನ್ನ ಪರಮಋಷಿಗಳಾಗಿರೋ ನಿಮಗೆ ನಮಸ್ಕಾರ. ಮತ್ತೊಮ್ಮೆ ಪರಮಋಷಿಗಳಾಗಿರೋ ನಿಮಗೆ ನಮಸ್ಕಾರ. ದುರುಕ್ತಿ ಉಪನಿಷತ್ ಪರಿಸಮಾಪ್ತಸ್ಥಂ ಆದರಾರ್ಥ ತುಂಬಾ ಆಧಾರಕೋಸವಾಗಿ ಉಪನಿಷತ್ ಮುಗೀತು ಅಂತ ಮಾಡಿ ಆಧಾರಾರ್ಥ ಮಾಡಿದ್ದಾರೆ ಭಾಷೆಗಾರರು. ತತಸ್ತೆ ಶಿಷ್ಯಾಃ ಗುರುಣ ಅನುಶಿಷ್ಟಾಃ ತಂ ಗುರುಂ ಕೃತಾರ್ಥಾಸ್ತಂತಃ ವಿದ್ಯಾನಿಷ್ಕ್ರಯಾರ್ಥಂ ಅಪಶ್ಯಂತಃ. ವಿದ್ಯಾನಿಷ್ಕ್ರಯಂ ಅಪಶ್ಯಂತಃ ಕಿಂಕೃತವಂತಃ ಇತಿ ಉಚ್ಯತೆ. ಆಮೇಲೆ ಆ ಶಿಷ್ಯರು, ಸುಕೇಶಾದಿ 6 ಜನ ಶಿಷ್ಯರು ಗುರುಗಳಿಂದ ಪೆಪ್ಪಲಾದರಿಂದ ಅನುಶಾಸನೆ ಹೊಂದಿನ ಉಪದೇಶವನ್ನು ಹೊಂದಿದವರಾಗಿ, ಆ ಯಾವ ಗುರುವಿನಿಂದ ಉಪದೇಶವನ್ನು ಹೊಂದಿದವರಾದರೋ ಆಗ ಅವರು ಆ ಗುರುವಿನಿಂದ ಕೃತಾರ್ಥರಾದವರಾಗಿ ಗುರುವಿನ ವಿದ್ಯೆಯನ್ನು ಕೊಂಡುಕೊಳ್ಳುವುದಕ್ಕಾಗಿ ವಿದ್ಯಾ ನಿಷ್ಕ್ರಿಯ ಅಂದ್ರೆ ತಮ್ಮದನ್ನಾಗಿ ಮಾಡ್ಕೋಬೇಕು ಅಂತ. ಅನ್ಯದ ಪಶ್ಯಂತ ಅಂತ, ಇನ್ನೊಂದನ್ನು ಕಾಣದೆ ಅಂತ ಅನ್ಯ ಪದ ಹಾಕೇ ಇಲ್ಲ ಭಾಷೆಗಾರರು. ಅನ್ಯತೆ ಎಂದು ಆಪಾಡಲು ಹೆಚ್ಚಾಗಿದೆ. ಯಾಕೆ? ವಿದ್ಯಾನಿಷ್ಕ್ರಿಯಕ್ಕೆ ಇದು ಈಕ್ವಲ್ ಆದ ಇನ್ನೊಂದು ಕಾಣದೆ, ಅದಕ್ಕೆ ಜನಕರ ಕೊಟ್ಟಿದ್ದು ಅಯಮಹಮಸ್ಮಿ ಇಮೇ ವಿದೇಹಾಹ ಮಾಂಚೈವ ಸಹದಾಸ್ಯಾಯ. ಏನು ಕೊಟ್ಟು ಜರ್ಗ ಮಹಾರಾಜ ಸರ್ವಸ್ವ ಒಪ್ಪಿಸ್ಬಿಟ್ಟ. ಹಂಗೆ ಕೊಡೋದು ನಮಗೆ ಭಯ. ಏನು ಕೊಡ್ಬೇಕು ಅಂದ್ರೆ ನಾಳೆ ಏನು ನನಗೆ ಇನ್ಸೆಕ್ಯೂರಿಟಿ ಪ್ರಾಬ್ಲಮ್, ಕೊಟ್ಬಿಟ್ಟೇನೆ ನಂಗೆ ನಾಳೆ ತಿನ್ನಕ್ಕೆ ಮಲಗಕ್ಕೆ ಹೇಳಕ್ಕೆ ಏನ್ ಮಾಡೋದು ಅಂತ ಆ ರೀತಿ ಒಂದು ಕಾಣುತ್ತಲ್ಲ. ಹಾಗಾಗಿ ಏನು ಕೊಡಬೇಕು ಹಿಡ್ಕೊಂಡು ಅಭ್ಯಾಸ. ವಿದ್ಯಾ ನಿಷ್ಕ್ರಿಯವನ್ನ ಬೇರೆ ಮತ್ತೊಂದರಿಂದ ಆಗೋದನ್ನ ಕಾಣದೆ ಅವರೆಲ್ಲ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅದಕ್ಕೆ ಹೇಳುತ್ತೆ, ಶ್ರುತಿಯೇ ಹೇಳುತ್ತೆ, ಅರ್ಚಯಂತಹ ಪೂಜೆಯಂತಹ ಪಾದಯೋ ಪುಷ್ಪಾಂಜಲಿ ಪ್ರಕಿರಣೇನ ಪ್ರಣಿಪಾತೇನ ಚ ಶಿರಸ. ಎರಡೂ ಅಹಂಕಾರ ಮುಗಿಸೋದು ಪ್ರತೀಕ. ಇದು ಅವರನ್ನು ಪೂಜಿಸುತ್ತಾ, ಅವರನ್ನ ಗೌರವಿಸುತ್ತಾ, ಅವರೇನೋ ಒಂದೆಲ್ಲ ಪೂಜಾ ಸಾಮಗ್ರಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ತಟ್ಟೆಯಲ್ಲಿ. ಪುಷ್ಪಾಂಜಲಿ, ಕೈ ತುಂಬ ಹೂ ಇಟ್ಕೊಂಡ್ಬಿಟ್ಟು ಅವರ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ.
ಮತ್ತು ದೀರ್ಘದಂಡ ನಮಸ್ಕಾರ ಮಾಡ್ತಿದ್ದಾರೆ. ಅವರ ಪಾದದ ಮೇಲೆ ತಮ್ಮ ಹಣೆ ಇಟ್ಟು, ನೀವೇ ನಮ್ಮನ್ನ ಉದ್ಧಾರ ಮಾಡಿದ ಗುರುಗಳು, ಕೃತಾರ್ಥ ಗುರುಗಳು, ಅಭಯವನ್ನು ತೋರಿಸಿಕೊಟ್ಟವರು. ಅಭಯಂ ತಿತೀರುಷತಾಂ ಪಾರಂ, ಅಭಯವೆಂಬ ಪಾರವನ್ನ ದಾಟಬೇಕು ಅನ್ನುವಂಥವರಿಗೆ ಗುರು ಎಂಬುವುದು ದೋಣಿ ಇದ್ದಾಗೆ ಇದ್ದಾನೆ ಅಂತ. ಹಾಗಾಗಿ ಪಾದಗಳಿಗೆ ಪುಷ್ಪಾಂಜಲಿಯನ್ನು ಹಾಕುವುದರ ಮೂಲಕವಾಗಿಯೂ ಪ್ರಣಿಪಾತನ ದೀರ್ಘದಂಡ ನಮಸ್ಕಾರ, ಆ ಮೂಲಕವಾಗಿ ಅದೆರಡು ಉಪಲಕ್ಷಣ. ಬಾಕಿಯಲ್ಲಿ ಷೋಡಶೋಪಚಾರ ಅಷ್ಟನ್ನು ಮಾಡಿದ್ದಾರೆ, ಎರಡನ್ನು ಇದಾಗಿ ತೋರಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳಿದ್ದಾರೆ. ಅಷ್ಟನ್ನು ಮಾಡಿ ಪೂಜೆಯನ್ನೆಲ್ಲ ಮಾಡಿದ ಮೇಲೆ ಆಮೇಲೆ ಕೈ ಮುಗಿಕೊಂಡು ಹೇಳ್ತಾ ಇದ್ದಾರೆ, ಕಿಮೂಚು ಇತಿ. ಅವರೆಲ್ಲರೂ ಸೇರಿ ಏನ್ ಹೇಳಿದ್ರಪ್ಪ ಗುರುಗಳ ಹತ್ರ ಅಂತ ಕೇಳಿದರೆ, ತ್ವಂ ವಿನಃ ಪಿತಾ ಅಸ್ಮಾಕಂ ಪಿತಾ, ನೀವೇ ನಮಗೆ ನಿಜವಾದ ತಂದೆ. ಸಪಿತಾ ಪಿತರಸ್ತಾಸಾಂ ಕೇವಲಂ ಜನ್ಮಹೇತವಃ, ತಾಸಾಂ ಪಿತರಃ ಕೇವಲಂ ಜನ್ಮಹೇತವಃ, ಸತು ಪರಮಾರ್ಥದ ಪಿತಾ. ಅವರ ತಂದೆ ತಾಯಿ ಇದ್ರಲ್ಲ ಲೋಕದ, ಅವರು ಕೇವಲ ಜನ್ಮ ಕಾರಣ ತಂದೆ ತಾಯಿಗಳು. ಇವರಿದಾನಲ್ಲ ಸಪಿತ ಸೇವ ಪಿತ, ನಿಜವಾದ ಪಿತಾನಿಗೆ ಪಾಲಯತಿ ಪಿತ, ನಮ್ಮನ್ನ ಮೃತ್ಯುವಿನಿಂದ ಕಾಪಾಡಿದವನು, ಅವಿದ್ಯಾ ಕಾಮಕರ್ಮ ಮೃತ್ಯುವಿನಿಂದ ದಾಟಿದವನು ಕಾಪಾಡಿದವನು. ನಿಜವಾದ ಅನ್ವರ್ಸಲ್ ಪಿತ ತಂದೆ ಗುರುವೇ ಆಗಿರುತ್ತಾನೆ. ನೀನು ನಮಗೆ ಗುರು ತಂದೆಯೋ ನೀವಾಗಿ ಆ ತಂದೆಯ ಸ್ಥಾನ ಅನ್ನೋದು ಬಹಳ ಪೂಜ್ಯ ಸ್ಥಾನ ಅಂತ ಇಟ್ಕೊಂಡು, ಗುರು ತಂದೆಯೂ ಹೌದು, ತಾಯಿಯೂ ಹೌದು, ಆಚಾರ್ಯನೂ ಹೌದು, ಬಂಧುವೂ ಹೌದು, ಎಲ್ಲವೂ ಹೌದು. ಎಲ್ಲಾ ರೀತಿಯಿಂದ ಗುರು ಸಹಾಯ ಮಾಡುವನು. ಯಾಕೆಂದ್ರೆ ಬ್ರಹ್ಮ ಶರೀರಸ್ಯ ವಿದ್ಯೆಯ ಜನಯಿತೃತ್ವಾತ್ ನಿತ್ಯಸ್ಯ ಅಜರಾಮರಣಸ್ಯ ಅಭಯಸ್ಯ. ಬ್ರಹ್ಮಶರೀರಕ್ಕೆ ವಿಶೇಷಣ. ಬ್ರಹ್ಮಶರೀರ ತಂದುಕೊಟ್ಟವರು. ಎಂಥ ಬ್ರಹ್ಮಶರೀರ? ನಿತ್ಯವಾಗಿರೋ ಬ್ರಹ್ಮಶರೀರ. ಇನ್ನೊಂದು ಅಜರ ಅಮರಣ, ಮುಪ್ಪು ಸಾವಿಲ್ಲದೆ ಇರತಕ್ಕಂಥ ಬ್ರಹ್ಮಶರೀರ. ಮತ್ತು ಅಭಯ, ಭಯವೇ ಇಲ್ಲ. ಯಾಕೆ ಭಯ ಇಲ್ಲ ಹೇಳ? ಯಾವಾಗ ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡವನಿಗೆ ಇನ್ನೊಂದೆಂಬುದು ಇರೋದಿಲ್ಲ, ಭಯವೇ ಆಗೋಲ್ಲ ಅವನಿಗೆ. ಹಾಗಾಗಿ ಅಜರಾಮರವಾದ ಅಭಯವಾದ ನಿತ್ಯವಾದಂತಹ ಬ್ರಹ್ಮಶರೀರವನ್ನ ತಾವು ನಿಮಗೆ ಉಂಟು ಮಾಡಿಕೊಟ್ಟಿದ್ದೀರಾ. ಆದ್ರೆ ನೀವು ನಮ್ಮ ಪಾಲಿಗೆ ನಿಜವಾದ ತಂದೆ, ಅನ್ವರ್ಥ ಪಿತ, ಸತ್ಯವಾದ ತಂದೆಯಾಗಿದ್ದೀರ ನೀವು. ಯಹ ತ್ವಮೇವ ಅಸ್ಮಾಕಂ ಅವಿದ್ಯಾಯಾಃ ವಿಪರೀತ ಜ್ಞಾನಾತ್ ಜನ್ಮ ಜರ ಮರಣ ರೋಗ ದುಃಖಾದಿಗ್ರಾಹಾತ್ ಅಪಾರಾತ್ ಅವಿದ್ಯಾ ಮಹೋದಧೇಃ ವಿದ್ಯಾಪ್ಲವೇನ ಪರಂ ಅಪುನರಾವರ್ತಿ ಲಕ್ಷಣಂ ಮೋಕ್ಷಾಖ್ಯಂ ಮಹೋದಧೇರಿವ ಪಾರಂ ತಾರಯಸಿ ಅಸ್ಮಾನ್ತ್ಯತಃ ಪಿತೃತ್ವಂ ತವ ತಸ್ಮಾನ್ ಪ್ರತಿ ಉಪಪನ್ನಂ ಇತರಸ್ಮಾತ್. ಇತರಸ್ಮಾತ್ ಪಿತುಃ, ಇನ್ನೊಬ್ಬ ತಂದೆಗಿಂತಲೂ ನಿಮ್ಮಲ್ಲಿ ಪಿತೃತ್ವ ಜಾಸ್ತಿ ಹೊಂದುತ್ತೆ ಅಂತ ಇದ್ದಾರೆ. ಹಾಗೆ ಯಾವ ನೀವೇ ನಮ್ಮ ಈ ಅವಿದ್ಯೆ ಎಂಬ ವಿಪರೀತ ಜ್ಞಾನ, ತಪ್ಪು ತಿಳುವಳಿಕೆ, ಅವಿದ್ಯೆ ಅನ್ನೋದು ಮಿಥ್ಯಾಜ್ಞಾನ ರೂಪವಾಗಿರ್ತಕ್ಕಂಥ ವಿದ್ಯೆ ಅಂತ ತೋರಿಸ್ತಾ ಇದ್ದಾರೆ. ಅವಿದ್ಯೆಯಿಂದಲೇ ಅಂದ್ರೆ ಸಾಕಾಗಿತ್ತು. ವಿಪರೀತ ಜ್ಞಾನಾದ ವಿದ್ಯಾಯ, ಅದು ತಪ್ಪಾಗಿ ತಿಳ್ಕೊಳ್ಳೋದು ಅನ್ನುವಂತಹ ಒಂದು ವಿದ್ಯೆಯಿಂದ ಅದರಿಂದ ಏನಾಗ್ತಿತ್ತು? ಜನ್ಮ ಜರ ಮರಣ ರೋಗ ಮತ್ತು ದುಃಖ, ಇವುಗಳಿಂದ ಆಗೋ ದುಃಖ. ಇದೇ ಗ್ರಾಹ ಅನ್ನೋ ಮೊಸಳೆ ಹೋಯ್ತು. ರೈಟು, ಗ್ರಾಹ ಅಂದೇನು? ಮೊಸಳೆ. ಇಲ್ಲಿಗೆ ಹೋಗಿಲ್ಲ, ಕಟ್ ಮಾಡ್ಬೇಕಾ? ಯಾಕೆ ಇದು ನಡೀತಾ ಇದೆಯಲ್ಲ? ನೋಡಪ್ಪ, ವರ್ಕ್ ಆಗ್ತಿದೆ. ಬರ್ತಾ ಇದೆ. ಮೊಸಳೆ ಹೇಗೆ ಹಿಡ್ಕೊಳಪ್ಪ, ಇವೆಲ್ಲ ಬಂದು ಹಿಡ್ಕೊಂಡ್ಬಿಡುತ್ತೆ. ಭಯಂಕರ ಶ್ರೇಷ್ಠ ಜನ್ಮ ಜನಯತಃ. ಈ ವಿಪರೀತ ಜ್ಞಾನವೆಂಬ ಅವಿದ್ಯೆಯಿಂದ ಮತ್ತು ಈ ಸಂಸಾರ ಸಾಗರ,
ಸಂಸಾರನ ಸಾಗರಕ್ಕೆ ಹೋಲಿಸಿ ಅದೊಂದು ನೀರು ಅಂತ ಹೇಳಿ, ಸಾಗರದಲ್ಲಿ ಹೇಗೆ ಮೊಸಳೆ ಇರುತ್ತೋ ಇಲ್ಲಿ ಮೊಸಳೆ ಯಾವುದು ಅಂದ್ರೆ ಜನ್ಮ ಜರ ಮರಣ ರೋಗ ದುಃಖವೇ ಮುಂತಾದ ಮೊಸಳೆ, ತಿಮಿಂಗಿಲೆ, ಆಕ್ಟೋಪಸ್ಸು, ಬೇರೆ ಬೇರೆ ಇದು ಸಮುದ್ರದಲ್ಲಿರ್ತಕ್ಕಂತಹ ಪ್ರಾಣಿಗಳು, ಅವುಗಳಿಗೆ ಎಳೆದಾಡ್ತವೆ. ಈ ಅಪಾರವಾದ ದಡವೇ ಇಲ್ಲದೆ ಎಷ್ಟು ಈಜಿದ್ರು ಮುಗಿಯೋದೇ ಇಲ್ಲ ಅಂಥ ಈ ಸಂಸಾರವೆಂಬ ಸಾಗರದಿಂದ ಮೋಕ್ಷವೆಂಬ ಹೆಸರಿನ ದಡವನ್ನ ವಿದ್ಯಾ ಅನ್ನೋ ದೋಣಿ ಕೊಟ್ಟು, ಪ್ಲವ ಅಂದ್ರೆ ಚಪ್ಪ, ದೋಣಿ, ವಿದ್ಯೆ ಎಂಬ ದೋಣಿಯಿಂದ ಹೆಚ್ಚಿನದಾದ ಮತ್ತೆ ವಾಪಸ್ ಬರೋದು ಇಲ್ಲದೇ ಇರತಕ್ಕದ್ದಾಗಿರುವ ಮೋಕ್ಷವೆಂಬ ಹೆಸರಿನ ದೊಡ್ಡ ಆ ಕಡೆ ದಡವನ್ನ ಮಹೋದಧಿ ಅಂದ್ರೆ ಮಹೋದಧೇ ಇರುವ ಪಾರ, ಸಮುದ್ರಕ್ಕಿರುವ ಪಾರದಂತೆಯೇ ಮೋಕ್ಷವೆಂಬ ದಡವನ್ನ ನೀವು ನಮಗೆ ಕಲ್ಪಿಸಿರುತ್ತೀರಾ, ಮುಟ್ಟಿಸಿರುತ್ತೀರಾ, ತಂದು ಕೊಟ್ಟಿರುತ್ತೀರಾ, ಮೋಕ್ಷ ತೀರಕ್ಕೆ ನಮ್ಮನ್ನು ತಲುಪಿಸಿದ್ದೀರಾ. ಹಾಗಾದ್ರಿಂದ ನೀವು ನಿಜವಾಗಿ ನಮಗೆ ಸಂಸಾರ ಸಾಗಣೆ ಇದ್ದಂತಹ ತಂದೆ ಆದ್ದರಿಂದ ಇತರ ಬೇರೆ ಇನ್ನೊಬ್ಬ ತಂದೆಗಿಂತಲೂ ನಿಮ್ಮಲ್ಲಿ ಪಿತೃತ್ವ ಜಾಸ್ತಿ ಉಪಪನ್ನ ಹೆಚ್ಚು ಹೊಂದತ್ತೆ. ನಿಮ್ಮಿಂದ ನಾವು ಅವಿದ್ಯಾಸಾಗರವನ್ನು ದಾಟಿ ಈ ಮೃತ್ಯು ರೂಪವಾದ ಭಯದ ಮೊಸಳೆಯಿಂದ ಬಿಡುಗಡೆ ಹೊಂದಿ ಮೋಕ್ಷ ರೂಪ ಎಂಬ ದಡವನ್ನು ಮುಟ್ಟಿ ನಾವು ಸ್ವಸ್ಥರಾದ್ವಿ, ಶಾಂತರಾದ್ವಿ. ಆಗ ನಿಮ್ಮಲ್ಲಿಯೇ ನಮಗೆ ಪಿತೃತ್ವ ಜಾಸ್ತಿ ಹೊಂದತ್ತೆ ಬೇರೆ ತಂದೆಗಿಂತ ಅಂತ ಹೇಳಿ ಈ ಸುಕೇಶಾದಿಗಳು ಬಹಳ ಗೌರವದಿಂದ ಪ್ರೇಮದಿಂದ ಪಿಪ್ಪಲಾದರಿಗೆ ಪೂಜೆ ಮಾಡ್ತಾ ಅರ್ಚಿಸುತ್ತಾ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ಇತರೋಪಿ ಪಿತಾ ಶರೀರ ಮಾತ್ರ ಜನಯತಿ ತಥಾಪಿ ಸಹ ಪೂಜ್ಯತಮೋ ಲೋಕೆ. ಇನ್ನೊಬ್ಬ ತಂದೆ, ಲೋಕದ ತಂದೆ ಇದ್ದಾನಲ್ಲ, ಅವನು ಶರೀರವಷ್ಟನ್ನೇ ಕೊಡುವನಾಗಿರುವಂತಹ ತಂದೆ, ಆದ್ರೂ ಪೂಜ್ಯನೇ ಅವನು. ತಂದೆಗೆ ಮಾತ್ರ ಯಾವತ್ತಿಗೂ ಅವನಿಗೆ ನೋವು ಮಾಡಬಾರ್ದು, ದುಃಖ ಕೊಡಬಾರ್ದು, ವಿಪರೀತ ನಡ್ಕೋಬಾರ್ದು. ಅವನಿಗೇನಾದ್ರೂ ದುಃಖ ಕೊಟ್ಟು ತೊಂದರೆ ಕೊಟ್ಟು ಅವನ ಶಾಪಕ್ಕೆ ಗುರಿಯಾದ ಅಂದ್ರೆ ಐಹಿಕವಾಗಿ ಎಲ್ಲ ಸುಖವನ್ನು ಹಾಳು ಮಾಡ್ತಿದ್ದಾನೆ ತಂದೆಗಳು. ಮಾತಾಪಿತ ಭಕ್ತಿಯಿಂದ ಐಹಿಕ ಸುಖ ಚೆನ್ನಾಗಿರುತ್ತೆ ಅವನಿಗೆ ಅಂತ. ಯಾವ ತಂದೆ ತಾಯಿಗೂ ಚೆನ್ನಾಗಿ ನೋಡ್ಕೊಳ್ತಾನೋ ಐಹಿಕ ಜೀವನದ ಕಷ್ಟವೇ ಆಗಲ್ಲ ಅವನಿಗೆ. ಯಾವ ಪೂಜೆ ಪುರಸ್ಕಾರ ಮಾಡದೆ ಹೋದ್ರು ಸಾಕು. ತಂದೆ ತಾಯಿಗೂ ಚೆನ್ನಾಗಿ ಪರಮಾತ್ಮಂತೆ ನೋಡ್ಕೊಂಡು ಗೌರವದಿಂದ ಅವ್ರ ಆಶೀರ್ವಾದ ಸಿಕ್ಕೊಂಡ್ಬಿಟ್ಟಾದ್ರೆ ಎಲ್ಲ ಉದಾಹರಣೆ. ಅವರು ಶಾಪಕ್ಕೆ ಗುರಿ ಆಗ್ಬಿಟ್ಟ ಅಂದ್ರೆ ಬಂಗಾರ ಮುಟ್ಲಿ ಮಣ್ಣಾಗತ್ತೆ, ಮುಟ್ಟಿದ್ದೆಲ್ಲ ಹಾಳಾಗುತ್ತೆ. ಯಾವ ಕಾರಣಕ್ಕೂ ಜನ್ಮ ಕೊಟ್ಟ ತಂದೆ ತಾಯಿ ಮಾತ್ರ ನೋಯಿಸ್ಬಾರ್ದು, ಅವರಿಗೆ ಬೇಜಾರು ಮಾಡಬಾರ್ದು, ದುಃಖ ಕೊಡಬಾರ್ದು. ಇರುತ್ತೆ ಕೆಲಸ, ಅವ್ರು ನಮ್ಗೆ ಬೇಜಾರಿಗೆ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಇದು ಮಾಡ್ತಾರೆ, ನಮ್ಗೆ ಇಷ್ಟ ಇರಲ್ಲ, ಅದೆಲ್ಲ ಇದಾಗ ಮಾಡ್ಬೇಕೆ ಹೊರತು ಅವ್ರಿಗೆ ತಿರುಗಿ ಹೇಳ್ಬಿಡೋದು, ಬೈದ್ಬಿಡೋದು, ಅಂದ್ಬಿಡೋದು ಮಾಡ್ಬಿಟ್ರಂತೋ ಅವರು ನರಕ. ಹಾಗಾದ್ರಿಂದ ಶರೀರ ಮಾತ್ರವನ್ನೇ ಉಂಟು ಮಾಡಿದಂತಹ ತಂದೆಯೂ ಕೂಡ ಪೂಜ್ಯತನವಾಗಿದ್ದಾನೆ, ಲೋಕದಲ್ಲಿ ಪ್ರಸಿದ್ಧವಾಗಿದ್ದಾನೆ. ಕಿಮು ವಕ್ತವ್ಯ ಆತ್ಯಂತಿಕ ಅಭಯದಾತು ಇತ್ಯಭಿಪ್ರಾಯ. ಇವನಲ್ಲಿಯೇ ಅಷ್ಟು ಪೂಜ್ಯತಮತ್ವ ಲೋಕದಲ್ಲಿ ಪ್ರಸಿದ್ಧವಾಗಿದೆ ಅನ್ನೋದಾದ್ರೆ ಆತ್ಯಂತಿಕವಾದ ಅಭಯವನ್ನು ಕೊಟ್ಟಂತಹ ಬ್ರಹ್ಮಶರೀರನ್ನು ಕೊಟ್ಟಂತಹ ಗುರುಗಳ ವಿಷಯಕ್ಕೆ ಏನು ಹೇಳಬೇಕು? ಎಷ್ಟು ಅವರಿಗೆ ಒಪ್ಪಿಸಿದ್ರು, ಎಷ್ಟು ಅವರಿಗೆ ಕೃತಜ್ಞತೆ ತೋರಿಸಿದ್ರು ಕಮ್ಮಿನೇ. ಎಷ್ಟು ಸರ್ವಸ್ವವನ್ನು ಒಪ್ಪಿಸ್ಕೊಂಡ್ರು ನೀನೇ ಪೂರ್ತಿ ತಮ್ಮನ್ನು ಒಪ್ಪಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀನು ಒಪ್ಪಿಸ್ಕೋದ್ರಿ. ಏನು ದುಡ್ಡು ಕೊಡ್ಬೋದು, ಅದೇ ನೀನು ಸೇವೆ ಮಾಡ್ಬಿಡ್ಬೋದು, ಅದೇ ನೀನು ಒಂದು ಮಾತು ನಡೆಸ್ಬಿಡ್ಬೋದು. ಅಲ್ಲಲ್ಲ, ತನ್ನ ತನವನ್ನೇ ಭಗವಂತನಿಗೆ ಒಪ್ಪಿಸುವಾಗ ಪೂರ್ತಿ ಗುರು ಒಪ್ಪಿಸ್ಕೊಳ್ಳೋದಿದ್ದಲ್ಲ ಅದು. ಅದನ್ನ ನಾವು ಬೇರೆ ಅಲ್ಲ, ಒಂದ್ ಮಾಡ್ಬಿಟ್ರಿ, ನೀವು ಅಭೇದ ಮಾಡ್ಬಿಟ್ರಿ. ನಮ್ಮ ಅಜ್ಞಾನವನ್ನು ಕಳೆದು ಹಾಕ್ಬಿಟ್ಟು ನಮ್ಮ ಪರಿಚ್ಛನ್ನ ಭಾವ ಬಿಡಿಸ್ಬಿಟ್ಟು ಬ್ರಹ್ಮಶರೀರ ಕೊಟ್ಟು ನಮ್ಮ ಪೂರ್ಣವಾಗಿ ಸಂಸಾರ ಸಾಗಣೆ ಹೆಚ್ಚಿದವರಾಗಿರುತ್ತಾರೆ. ಆದ್ದರಿಂದ ನಿಮ್ಮಲ್ಲಿ ಪೂಜ್ಯತಮತ್ವ ಹೆಚ್ಚು ಅನ್ನೋದು ಹೇಳೋದೇನಿದೆ, ಪಿತೃತ್ವ ಜಾಸ್ತಿ ಆಗಿರ್ತಕ್ಕದ್ದು ಅಂತ ಹೇಳಲೇಬೇಕಾಗಿಲ್ಲ. ನಮಃ ಪರಮಋಷಿಭ್ಯ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯ. ಪರಮಶ್ಚಾಸು ಋಷಿಶ್ಚ ಪರಮರ್ಷಿ. ಪರಮರ್ಷಿ ಯಾವ ಸಂಧೆ? ಇದು ಮಾರ್ತಾಂಡ, ಅಲ್ಲ ಪರಾಮಾರ್ತಾಂಡವಾಬರದಿತಿ ಅಲ್ಲ, ಅದು ವೃದ್ಧಿ ಬಂದಿದೆ. ಮಾರ್ತಾಂಡ, ಮೃತ ಅಂಡ, ಮೃತಾಂಡ, ಮೃತಾಂಡ, ಮೃತಾಣ, ಮಾರ್ತಾಂಡ. ಪರಮ ಋಷಿಗಳಾಗಿರುವ ಬ್ರಹ್ಮವಿದ್ಯಾ ಸಂಪ್ರದಾಯಕ್ಕೆ ಖರ್ಚುಗಳಾಗಿರ್ತಕ್ಕಂತಹ
ಎಲ್ಲಾ ಬ್ರಹ್ಮವಿದ್ಯಾಚಾರ್ಯರಿಗೂ ನಮಸ್ಕಾರ ಅಂತ ಇದ್ದಾರೆ. ನಿಮ್ಮ ಮೂಲಕವಾಗಿ ನಿಮಗೆ ಹೇಳ್ಕೊಟ್ಟ ನಿಮ್ಮ ಗುರುಗಳು, ಅವ್ರಿಗೆ ಹೇಳ್ಕೊಟ್ಟ ಅವ್ರ ಗುರುಗಳು, ಅವ್ರು ಹೇಳ್ತು ಬ್ರಹ್ಮನವರಿಗಿರ್ತಕ್ಕಂಥ ಎಲ್ಲಾ ಬ್ರಹ್ಮಜ್ಞಾನಿಗಳಿಗೂ ನಮಸ್ಕಾರ, ಎಲ್ಲಾ ಬ್ರಹ್ಮಜ್ಞಾನಿಗಳಿಗೂ ನಮಸ್ಕಾರ. ನಮಃ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾಗಿರ್ತಕ್ಕಂಥ ಎಲ್ಲಾ ಬ್ರಹ್ಮಜ್ಞಾನಿಗಳಿಗೂ ನಮಸ್ಕಾರ ಅಂತ ಮಾಡ್ತಾರೆ. ನಮಸ್ಕಾರ ನಾ ಮಾ ಹ, ಮಾ ಅಂದ್ರೆ ಮಮಕಾರ, ಹ ಅಂದ್ರೆ ಅಹಂಕಾರ, ಎರಡು ಇಲ್ಲ. ಮಮಕಾರ ಅಹಂಕಾರ ಇಲ್ಲ ಅಂತ ಪೂರ್ತಿ ನಾ ಅದೇ ನಮಃ ನಮಸ್ಕಾರ ಪೂರ್ತಿ ವಾಪಸ್ಕೊಂಡ್ಬಿಟ್ಟು ಮಮಕಾರ ಅಹಂಕಾರ ರಹಿತವಾಗಿರುವ ಸ್ವರೂಪ ಅದು ಅಂತ ಹೇಳಿ ಹೇಳ್ತಾ ನಮಃ ಪರಮರ್ಷಿಭ್ಯ ಇದು ದುರ್ವಚನಂ ಆದರಾರ್ಥಂ. ಇನ್ನೊಂದ್ಸಲ ನಮಃ ಪರಮರ್ಷಿಭ್ಯ ಅಂತ ಹೇಳಿದ್ದು ತುಂಬಾ ಆ ಬ್ರಹ್ಮಜ್ಞಾನವನ್ನ ಉಪದೇಶ ಮಾಡುವಂತಹ ಗುರುಗಳಲ್ಲಿ ಹೆಚ್ಚಿನ ಗೌರವ ಪ್ರೀತಿ ತೋರಿಸೋಕ್ಕೋಸ್ಕರವಾಗಿ ನಿಮ್ಗೆ ನಮಸ್ಕಾರ ಅಂತ ಹೇಳಿ ಹೇಳ್ತಾ ಇದೆ. ಉಪನಿಷತ್ತು ಇಲ್ಲಿಗೆ ಮುಗಿಯಿತು ಎಂಬುದನ್ನು ಸೂಚನೆ ಮಾಡ್ಬೋದಾಗಿದೆ ಅಂತ ಅನ್ಕೋಬಹುದು. ಇದಕ್ಕೆ ಪ್ರಶ್ನೋಪನಿಷತ್ ಸಮಾಪ್ತಿ ಆಯಿತು. ಅವಿದ್ಯೆ ವಿಪರೀತ ಜ್ಞಾನ ಅಂತ ಅವಿದ್ಯಾಯ ಅವರು ಅವಿದ್ಯೆಯಿಂದ ಅಜ್ಞಾನ ಮಾತ್ರ ತಗೋಬೇಕು. ಇದ್ರಲ್ಲೇನೆ ಕ್ಲಿಯರ್ ಎವಿಡೆನ್ಸ್ ಇದೆ. ಅವಿದ್ಯಾಯ ಅಂದ್ರೆ ಭಾಷ್ಯಕಾರರು ವಿಪರೀತ ಜ್ಞಾನ ಅಂತ ಸ್ಪಷ್ಟವಾಗಿ ಬರೆದ್ಬಿಟ್ರು. ಬರೀ ಅಜ್ಞಾನ ಇಲ್ಲ ಆತ್ಮನ ಬಗ್ಗೆ. ನಾನು ಗೊತ್ತಿಲ್ಲ ಅಂತ ಇಲ್ವೇ ಇಲ್ಲ. ನಾನು ಸರಿಯಾಗಿ ಗೊತ್ತಾಗಬೇಕು, ಇಲ್ಲ ತಪ್ಪು ತಿಳ್ಕೋಬೇಕೇ ಹೊರತು ಇವಾಗ ನಂಗೆ ಏರೋಪ್ಲೇನ್ ಡಿಸೈನ್ ಗೊತ್ತಿಲ್ಲ, ತಪ್ಪು ತಿಳ್ಕೋಬೇಕು ಅಂತೇನಿಲ್ಲ. ಹಾರ್ಟ್ ಆಪರೇಷನ್ ನಂಗೆ ಮಾಡೋಕೆ ಬರಲ್ಲ, ತಪ್ಪು ತಿಳ್ಕೋಬೇಕು ಅಂತಿಲ್ಲ. ಆತ್ಮನ ಬಗ್ಗೆ ಅಜ್ಞಾನ ಅಂದ್ರೆ ಬರೀ ಅಜ್ಞಾನ ಇಲ್ಲ, ತಪ್ಪು ತಿಳ್ಕೊಳ್ಳೇಬೇಕು. ಸರಿಯಾಗಿ ತಿಳ್ಕೊಬೇಕು, ಇಲ್ಲ ತಪ್ಪು ತಿಳ್ಕೋಬೇಕೇ ಹೊರತು ಇನ್ನೊಂದು ಆಪ್ಷನ್ ಇಲ್ಲ. ಯಾಕಂದ್ರೆ ಅತ್ಯಂತ ಅಪರೋಕ್ಷ ಅದು, ತಾನಾಗಿರ್ತಕ್ಕದ್ದು, ಪ್ರಸಿದ್ಧವಾಗಿರ್ತಕ್ಕದ್ದು. ಅದ್ರ ಬಗ್ಗೆ ಬರೀ ಗೊತ್ತಿಲ್ಲ ಅನ್ನೋದು ಇಲ್ವೇ ಇಲ್ಲ. ತಪ್ಪು ತಿಳ್ಕೋಬೇಕು, ಇಲ್ಲ ಸರಿಯಾಗಿ ತಿಳ್ಕೋಬೇಕೇ ಹೊರತು ಇನ್ನೊಂದು ಆಪ್ಷನ್ ಇಲ್ಲ. ಹಾಗಾಗಿ ಅಂಥ ಪರಮರ್ಷಿಗೆ ನಮಸ್ಕಾರ. ನೆಕ್ಸ್ಟ್ ಏನು? ವಾಟ್ ನೆಕ್ಸ್ಟ್? ಯಾಕೆ ನಾವು ತಾಪ